ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 4 ಕ್ಷೇತ್ರಗಳಿಗೆ ಅಭ್ಯರ್ಥಿ ಪಟ್ಟಿಯನ್ನ ಘೋಷಣೆ ಮಾಡಿದೆ ಬಿಜೆಪಿ ಹೈಕಮಾಂಡ್. 28 ಕ್ಷೇತ್ರಗಳಲ್ಲಿ 24 ಕ್ಷೇತ್ರಗಳನ್ನ ಬಿಜೆಪಿ ಘೋಷಣೆ ಮಾಡಿದೆ. 24 ಕ್ಷೇತ್ರಗಳಲ್ಲಿ 12 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದ್ದು ಯಾಕೆ? ಟಿಕೆಟ್ ಹಂಚಿಕೆಯಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಏನು? ವಿಧಾನಸಭೆಯಲ್ಲಿ ಸೋತವರಿಗೂ ಟಿಕೆಟ್ ಸಿಕ್ಕಿದೆ, ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿದೆ. ಹಾಗಾದ್ರೆ ಹೈಕಮಾಂಡ್ ನ ಲೆಕ್ಕಾಚಾರ ಏನಾಗಿದೆ? ಸರ್ವೆ, ವೈಯಕ್ತಿಕ ವರ್ಚಸ್ಸು, ಟಿಕೆಟ್ ಸೀಕ್ರೆಟ್ ಏನು? ಹಾಗಾದ್ರೆ 6 ಬಾರಿ ಗೆದ್ದಿದ್ದ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಮಿಸ್ ಆಗಿದ್ಯಾಕೆ? ನಳಿನ್ ಕುಮಾರ್ ಕಟೀಲ್ಗಿಲ್ಲ, ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರ ಶಿಫ್ಟ್ ಆಗಿದೆ. ಅನಂತಕುಮಾರ್ ಹೆಗಡೆಗಿಲ್ಲ, ಪ್ರತಾಪ್ ಸಿಂಹಗಿಲ್ಲ. ಹೊಸ ಮುಖಗಳಿಗೆ ಮಣೆ ಹಾಕಿದೆ ಹೈಕಮಾಂಡ್. ವರ್ಕೌಟ್ ಆಗುತ್ತಾ ಕೇಸರಿ ಲೆಕ್ಕಾಚಾರ ಅನ್ನೋದು ಪ್ರಶ್ನೆ. ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡಿ ಹೈಕಮಾಂಡ್ ಕೈ ಸುಟ್ಕೊಂಡಿತ್ತು. ಅತಿಯಾದ ಎಕ್ಸ್ಪೆರಿಮೆಂಟ್ ಭಾರಿ ಅಂತ ಅನಿಸ್ಕೊಳ್ತು ಹೈಕಮಾಂಡ್ ಪಾಲಿಗೆ. ಆದ್ರೆ ಈ ಬಾರಿ ಈ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗುತ್ತಾ? ಈ ಬಾರಿ ಅಳೆದು ತೂಗಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಮಾಡಿದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಿಸಿಕೊಂಡ ನಾಯಕರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಮಂಗಳ ಅಂಗಡಿ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಬಹಳ ಕಡಿಮೆ ಮಾರ್ಜಿನ್ ನಲ್ಲಿ ಮಂಗಳ ಅಂಗಡಿ ಗೆದ್ದಿದ್ರು. ಈ ಬಾರಿ ಅಂಗಡಿ ಫ್ಯಾಮಿಲಿಗೆ ಸಿಗುತ್ತೆ. ಒಂದು ಮಂಗಳ ಅಂಗಡಿ ಅಥವಾ ಅವರ ಮಗಳು ಶ್ರದ್ಧಾಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ವು. ಆದ್ರೆ ಜಗದೀಶ್ ಶೆಟ್ಟರ್ ವಾಪಸಾತಿ ಆಯ್ತು ಪಕ್ಷಕ್ಕೆ. ಅವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅನ್ನೋ ಆಶ್ವಾಸನೆಯ ಜೊತೆ ಕರ್ಕೊಂಡ್ ಬಂದಿದ್ರು. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಅನಂತಕುಮಾರ್ ಹೆಗಡೆ 3 ದಶಕಗಳ ಕಾಲ ಹಿಂದೂ ಫೈರ್ ಬ್ರ್ಯಾಂಡ್, ಜನಪ್ರಿಯತೆ ಇನ್ನೂ ಕಡಿಮೆಯಾಗಿಲ್ಲ. ಉತ್ತರ ಕನ್ನಡ ಭಾಗದಲ್ಲಿ ಇವತ್ತಿಗೂ ಜನಪ್ರಿಯ ನಾಯಕ. ಆದ್ರೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಕಳೆದ 3.5 ವರ್ಷದಿಂದ ಕ್ಷೇತ್ರದಲ್ಲಿ ಇನ್ಆಕ್ಟಿವ್ ಆಗಿದ್ರು. ಆರೋಗ್ಯದ ಸಮಸ್ಯೆಯೂ ಅವರನ್ನ ಕಾಡಿತ್ತು. ಜೊತೆಗೆ ರಾಜಕೀಯವಾಗೂ ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ವಿಧಾನಸಭಾ ಎಲೆಕ್ಷನ್ ನಲ್ಲೂ ಕೂಡ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಇಳಿದಿರಲಿಲ್ಲ. ಈಗ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ್ತೆ ಆಕ್ಟಿವ್ ಆಗಿದ್ರು. ಆದ್ರೆ ಅವರಿಗೆ ಟಿಕೆಟ್ ತಪ್ಪಿಸಿ ಕಾಗೇರಿಗೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮಾಜಿ ಸಚಿವ ಸುಧಾಕರ್ ಸೋತಿದ್ರು. BN ಬಚ್ಚೇಗೌಡರ ಬದಲಿಗೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಕೆಲವು ತಿಂಗಳ ಹಿಂದೆನೆ ಡಾಕ್ಟರ್ ಸುಧಾಕರ್ ತಮ್ಮ ಕಾರ್ಯಕರ್ತರ ಜೊತೆ ಮಾತನಾಡುವಾಗ ಬಹಳ ಕಾನ್ಫಿಡೆಂಟ್ಲಿ ಹೇಳಿದ್ರು, ಈ ಬಾರಿ ಹೈಕಮಾಂಡ್ ನನಗೆ ಟಿಕೆಟ್ ಕೊಡುತ್ತೆ ಅಂತ. ಯಾವಾಗ ಅದು ವೈರಲ್ ಆಯ್ತು, ತಮ್ಮ ಮಾತನ್ನ ವಾಪಸ್ ತಗೊಂಡಿದ್ರು. ಕೊಡೋ ನಿರೀಕ್ಷೆ ಇದೆ, ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ, ಆದ್ರೆ ಹೈಕಮಾಂಡ್ ಅಂತಹ ಯಾವುದೇ ಭರವಸೆ ನನಗೆ ಕೊಟ್ಟಿಲ್ಲ ಅಂತ ಅಲ್ಲಿಗೆ ಯೂಟರ್ನ್ ತಗೊಂಡಿದ್ರು. ಆದ್ರೆ ಅಂತಿಮವಾಗಿ ಚಿಕ್ಕಬಳ್ಳಾಪುರ ಟಿಕೆಟ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೊಡಲಾಗಿದೆ. ಇನ್ನು ಮೈಸೂರು ಟಿಕೆಟ್ 2 ಬಾರಿಯ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಯದುವೀರ್ ರಾಜಕೀಯ ಎಂಟ್ರಿಯೊಂದಿಗೆ ಮೈಸೂರಿನ ಟಿಕೆಟ್ ಯದುವೀರ್ಗೆ ನೀಡಿದ್ದಾರೆ. ಅಂದ್ರೆ ಮೊದಲಿಗೆ ಅವರನ್ನ ಅಪ್ರೋಚ್ ಮಾಡಿದ್ರು. ಕಳೆದ ಬಾರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಜೊತೆ ಯದುವೀರ್ ಮಾತನಾಡ್ತಾ, ನಾನು ಅಪ್ರೋಚ್ ಮಾಡಿದ್ದೆ, ಅವರು ನನ್ನನ್ನ ಕೇಳಿದ್ರು, ಹಾಗಾಯ್ತು ಅಂತ. ಪ್ರತಾಪ್ ಸಿಂಹ ಅಲ್ಲದೆ ಬೇರೆ ಯಾರು ಅಂತ ಹುಡುಕಿದಾಗ ಯದುವೀರ್ ಅವರನ್ನ ಆಯ್ಕೆ ಮಾಡಿ ಅವರಿಗೆ ಟಿಕೆಟ್ ನೀಡಲಾಗಿದೆ. 2 ಬಾರಿಯ ಸಂಸದರು, ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಸದಾನಂದ ಗೌಡ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಆರಂಭದಲ್ಲಿ ರಾಜಕೀಯ ನಿವೃತ್ತಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಯಾವಾಗ ಅಶ್ವಥ್ ನಾರಾಯಣ್ ಹೋಗಿ ಮನೆಯಲ್ಲಿ ಮಾತನಾಡಿದ್ರು, CT ರವಿ ಅವರ ಹೆಸರು ಬೆಂಗಳೂರು ಉತ್ತರದಲ್ಲಿ ಕೇಳಿ ಬರ್ತಾ ಇದ್ದಾಗ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಅಲರ್ಟ್ ಆದ್ರು. ಸದಾನಂದ ಗೌಡ್ರನ್ನ ಹೋಗಿ ಮಾತನಾಡಿಸಿದಾಗ ವಾಪಸ್ ಸದಾನಂದ ಗೌಡ್ರು ಹೇಳಿದ್ರು, ಕಾರ್ಯಕರ್ತರು ನಾಯಕರು ನನ್ನ ಒತ್ತಾಯಿಸ್ತಾ ಇದ್ದಾರೆ, ಹಾಗಾಗಿ ನಾನು ಆಕಾಂಕ್ಷಿ ಅನ್ನೋ ಮಾತು ಹೇಳಿದ್ರು. ಆದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರನ್ನ ತೆಗೆದುಕೊಂಡು ಬಂದು ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ನೀಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆಂಟಿ ಇನ್ಕಂಬನ್ಸಿ
ಕಾಡ್ತಾ ಇತ್ತು. ಮತ್ತೊಂದು ಕಡೆ ದೇವೇಂದ್ರಪ್ಪ ಅವರ ಬದಲಿಗೆ ಶ್ರೀರಾಮುಲು ಅವರಿಗೆ ಟಿಕೆಟ್ ನೀಡಲಾಗಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಶ್ರೀರಾಮುಲು ಸೋತಿದ್ರು. ಮಾಜಿ ಡಿಸಿಎಂ ಸಚಿವರು ದೇವೇಂದ್ರಪ್ಪ ಅವರ ಬದಲಿಗೆ ಬಳ್ಳಾರಿಯಲ್ಲಿ ರಾಮುಲು ಅವರಿಗೆ ಟಿಕೆಟ್ ನೀಡಿದ್ದಾರೆ. ಈಗ 10 ಗಂಟೆ ಇನ್ನೇನು ಕಾರ್ಯಕ್ರಮ ಆರಂಭ ಆಗುತ್ತೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರಿನಲ್ಲಿ. ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ ಹವಾ ಎಬ್ಬಿಸೋ ಸಾಧ್ಯತೆಗಳಿವೆ. ಬಿಜೆಪಿಗೆ ವಾಪಸ್ ಬರ್ತಾ ಇದ್ದಾರೆ. ಅದು ರಾಮುಲು ಅವರ ಎಲೆಕ್ಷನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. GM ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ನೀಡ್ತಾ ಇದ್ದಾರೆ. ಎದುರುಗಡೆ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಪತ್ನಿ ಇದ್ದಾರೆ ಅಖಾಡದಲ್ಲಿ. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಈ ಬಾರಿ ಕರಡಿ ಸಂಗಣ್ಣ ಟಿಕೆಟ್ ಮಿಸ್ ಆಗಿ ಗಳಗಳನೆ ಹತ್ರು ಕ್ಯಾಮರಾ ಮುಂದೆ, ಜನರ ಮುಂದೆ. ಡಾಕ್ಟರ್ ಬಸವರಾಜ್ ಅವರಿಗೆ ಕೊಪ್ಪಳದಿಂದ ಟಿಕೆಟ್ ನೀಡಲಾಗಿದೆ. ಇನ್ನು ಹಾವೇರಿ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ ಸುದ್ದಿ. ಉದಾಸಿ ನನಗೆ ಇನ್ನು ಚುನಾವಣಾ ರಾಜಕಾರಣ ಬೇಡ ಅನ್ನೋ ಡಿಸಿಷನ್ ಅನ್ನ ಬಹಳ ಬೇಗ ತಗೊಂಡಿದ್ರು. ಆಗ್ಲೇ ಪೈಪೋಟಿ ಕಂಡು ಬಂದಿತ್ತು. BC ಪಾಟೀಲ್ ನನಗೆ ಬೇಕು ಅಂತ ಹೇಳಿದ್ರು. ಪ್ರಮುಖವಾಗಿ ಈಶ್ವರಪ್ಪ ಪುತ್ರ ಕಾಂತೇಶ್ ಲೋಕಸಭಾ ಚುನಾವಣೆ ಅಖಾಡ ಶುರು ಆಗ್ತಾ ಇದ್ದ ಹಾಗೆ ಕ್ಷೇತ್ರ ತಿರುಗೋದಕ್ಕೆ ಶುರು ಮಾಡಿದ್ರು. ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಯಾವಾಗ ಶೆಟ್ಟರ್ ಅವರ ಹೆಸರು ಎಂಟ್ರಿ ಆಯ್ತೋ ಬಸವರಾಜ ಬೊಮ್ಮಾಯಿ ನಾನು ಅಖಾಡದಲ್ಲಿ ಇದ್ದೀನಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತಿಳಿಸ್ಕೊಟ್ರು. ಹಾವೇರಿಯ ಟಿಕೆಟ್ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಕ್ಕಿದೆ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಕ್ಷೇತ್ರ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ರು. ಹಿಂದೂ ಫೈರ್ ಬ್ರ್ಯಾಂಡ್ ರಾಜ್ಯಾಧ್ಯಕ್ಷರಾಗಿದ್ದವರು. ಆದ್ರೆ ಕ್ಷೇತ್ರದಲ್ಲಿ ಆಂಟಿ ಇನ್ಕಂಬನ್ಸಿ ಅವರನ್ನ ಕಾಡಿತ್ತು. ಅವರದ್ದೇ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಇವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಕಾರ್ಯಕರ್ತರಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನ ಉಳಿಸಿಕೊಳ್ಳೋ ಪ್ರಯತ್ನ ಅಂತಿಮ ಕ್ಷಣದವರೆಗೂ ನಡೆಯಿತು. ಅಂತಿಮವಾಗಿ ವಿರೋಧಗಳು ಹೆಚ್ಚಾಗಿದ್ರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ ಟಿಕೆಟ್ ಘೋಷಣೆಯಾಗಿದೆ. ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣ, GS ಬಸವರಾಜ ಬದಲಿಗೆ ವಿ ಸೋಮಣ್ಣ ಅವರಿಗೆ ಅಖಾಡ ಒದಗಿಸಿಕೊಡಲಾಗಿದೆ. ಟಿಕೆಟ್ ಘೋಷಣೆಗೂ ಮುಂಚೆ ಒಂದಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ರು ಸೋಮಣ್ಣ ಅವರು. ಆದರೆ ಹೈಕಮಾಂಡ್ ಜೊತೆ ಮಾತನಾಡದ ಮೇಲೆ ಎಲ್ಲವೂ ಕ್ಲಿಯರ್ ಆಯಿತು. ತುಮಕೂರಿನಿಂದ ವಿ ಸೋಮಣ್ಣ ಅವರು ಕಣಕ್ಕೆ ಇಳಿತಾ ಇದ್ದಾರೆ ಈ ಬಾರಿ. ಇನ್ನು ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರ ನಂತರ S ಬಾಲರಾಜ್ ಅವರಿಗೆ ಸ್ಥಾನ ನೀಡಲಾಗಿದೆ. ಟಫ್ ಫೈಟ್ ಇರುತ್ತೆ ಬಿಜೆಪಿಯ ಪಾಲಿಗೆ. ಶ್ರೀನಿವಾಸ್ ಪ್ರಸಾದ್ ಬಹಳ ಜನಪ್ರಿಯ ನಾಯಕ, ಸಮುದಾಯದ ಬಲ ಇದೆ. ಆದ್ರೆ ಈಗ ಅವರ ಬದಲಿಗೆ S ಬಾಲರಾಜ್ಗೆ ಟಿಕೆಟ್ ನೀಡಿದ್ದಾರೆ. ಚಾಮರಾಜನಗರದಿಂದ ಯಾರಿಗೆ ಟಿಕೆಟ್? ಸುನಿಲ್ ಬೋಸ್ಗೆ ಸಿಗತ್ತಾ? ಮಹದೇವಪ್ಪ ಅವರ ಪುತ್ರ. ಟಫ್ ಫೈಟ್ ಇರುವ ಕ್ಷೇತ್ರ ಚಾಮರಾಜನಗರ. S ಬಾಲರಾಜ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಹಾಗಾದ್ರೆ ಈ ಬಾರಿಯ ಅಖಾಡ ಹೇಗಿರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಮಾಡಿದ್ದಾರೆ. ಬಿಜೆಪಿ ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ ಪೀಕ್ ನಲ್ಲಿ ಇತ್ತು. 2019ರ ಎಲೆಕ್ಷನ್ ನಲ್ಲಿ 25 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿತ್ತು. ಒಂದು ಇಂಡಿಪೆಂಡೆಂಟ್ ಆಗಿ ಸುಮಲತಾ ಗೆದ್ದುಕೊಂಡಿದ್ರು, ಇನ್ನೊಂದು JDSನ ಪರವಾಗಿ ಪ್ರಜ್ವಲ್ ಗೆದ್ದುಕೊಂಡಿದ್ರು, ಇನ್ನೊಂದು ಕಾಂಗ್ರೆಸ್ ಪಾಲಿಗೆ ಕೇವಲ ಒಂದೇ ಒಂದು ಕ್ಷೇತ್ರ ಆಗಿತ್ತು, ಅದು ಬೆಂಗಳೂರು ಗ್ರಾಮಾಂತರ ಆಗಿತ್ತು. 25 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿರೋದ್ರಿಂದ ಈಗ ಆ ಕ್ಷೇತ್ರಗಳನ್ನ ಶತಾಯಗತಾಯ ಉಳಿಸ್ಕೊಳ್ಬೇಕಾದ ಒತ್ತಡ ಇದೆ. ಆದ್ರೆ ಕಾಂಗ್ರೆಸ್ ಪಾಲಿಗೆ ಹಂಗಲ್ಲ. ಈಗ ಎಷ್ಟು ಸಿಕ್ಕಿದ್ರೂ ಬೋನಸ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಸದ್ಯಕ್ಕಂತೂ ಸರ್ವೆಗಳು ಕಡಿಮೆ ಹೇಳ್ತಾ ಇದೆ. ಆದ್ರೆ ಕ್ಷೇತ್ರಗಳಿಗೆ ಹೋದಾಗ 8ರಿಂದ 10 ಕಡೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸರ್ವೆಗಳು ಹೇಳ್ತಾ ಇವೆ 3ರಿಂದ 4 ಅಂತ, ಕೆಲವೊಂದು ಸರ್ವೆ 3 ಅಂತ ಹೇಳ್ತಾ ಇವೆ. ಆದರೆ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರವೂ ಕೂಡ. ಕೇವಲ ಬಿಜೆಪಿಯ ಬೇಸ್ ಇರುವ ಕ್ಷೇತ್ರಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ. ಹಾಗಾದ್ರೆ ಈ ಬದಲಾವಣೆಯಿಂದ ಬಿಜೆಪಿಗೆ ಆಗೋ ಲಾಭ ನಷ್ಟಗಳೇನು, ಕಾಂಗ್ರೆಸ್ಸಿಗೆ ಆಗೋ ಲಾಭ ನಷ್ಟಗಳೇನು, ಈ ಇಬ್ಬರ ನಡುವೆ JDSನ ಪಾಲೇನಿರುತ್ತೆ? ಯಾಕೆಂದ್ರೆ ಒಕ್ಕಲಿಗ ವೋಟ್ಸ್ ಪ್ರಬಲವಾಗಿ JDS ಜೊತೆಗೆ ಇವತ್ತಿಗೂ ಇದೆ. ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲಿ
JDS ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆಗುತ್ತಾ, ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತಾ, ಯಾರ ಲಾಭ ಯಾರಿಗಾಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಶ್ಲೇಷಕರಾದ ಶಂಕರ್ ಶೆಟ್ಟರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶಂಕರ್ ಶೆಟ್ಟರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಮ್ಮ ವಿಶ್ಲೇಷಕರಿಂದ ಇವತ್ತಿನ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ಶಂಕರ್ ಶೆಟ್ಟರೆ, 12-13 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡಿಲ್ಲ ಬಿಜೆಪಿ. ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆಂಟಿ ಇನ್ಕಂಬನ್ಸಿನೂ ಕಾರಣ ಇದೆ. ಕೆಲವರು ನಿವೃತ್ತರಾಗಿದ್ದಾರೆ. ಸದಾನಂದ ಗೌಡರು ಕನ್ಫ್ಯೂಷನ್ ಅಲ್ಲಿದ್ರು. ಉದಾಸಿ ನಾನು ನಿಲ್ಲಲ್ಲ ಅಂತ ಹೇಳಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರು ನಿಲ್ಲಲ್ಲ. ಹಾಗಾಗಿ ಹಲವು ಬದಲಾವಣೆಗಳನ್ನ ಮಾಡ್ತಾ ಇದೆ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಬದಲಾವಣೆಗಳು ಹೆಂಗೆ ವರ್ಕ್ ಆಗುತ್ತೆ ಬಿಜೆಪಿಗೆ? ಈ ಬದಲಾವಣೆಗಳಲ್ಲಿ ಕೆಲವೊಂದು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಾಗ ಉಂಟು. ಆ್ಯಕ್ಚುಲಿ ಈಗ ಬಚ್ಚೇಗೌಡರು ಅವ್ರು ಬರುವಾಗಿಲ್ಲ. ಅದೇ ರೀತಿ ಬಸವರಾಜರು ತುಮಕೂರಿಂದ ಅವರಿಲ್ಲ. ಸಿದ್ದೇಶ್ವರ್ ತನಗೆ ಬೇಡ ಅಂತೇಳಿ ಹೆಂಡತಿ ಕೊಟ್ಟಿದ್ದಾರೆ. ಉದಾಸಿ ಅವರು ನನಗೆ ಎಲೆಕ್ಷನ್ ನಿಲ್ಲುವುದಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಕೆಲವರಿಗೆ ಆ್ಯಕ್ಚುಲಿ ಫೋರ್ಸಿಬಲ್ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಫೋರ್ಸಿಬಲ್ ಅಂದರೆ ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಇದೊಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಳ್ಳೆ ಸ್ಟ್ರಾಂಗ್, ನೀವು ಹೇಳಿದಾಗೆ ಸ್ಟ್ರಾಂಗ್ ಇರೋ ಕ್ಷೇತ್ರಗಳೇ ಮಾಡೋದು. ಪರ್ಟಿಕ್ಯುಲರ್ಲಿ ಕರಾವಳಿ ಭಾಗದಲ್ಲಿರೋ 3 ಕ್ಷೇತ್ರಗಳು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ. ಇದರಲ್ಲಿ ನೀವು ಯಾವ ಕ್ಯಾಂಡಿಡೇಟ್ಗೂ ಹಾಕಿದ್ರು ಆಲ್ಮೋಸ್ಟ್ ವಿನ್ ಆಗ್ತಾರೆ. ಈ ಎಕ್ಸ್ಪೆರಿಮೆಂಟ್ ಲಾಸ್ಟ್ ಟೈಮ್ SM ಎಲೆಕ್ಷನ್ ಮಾಡಿದ್ದಾರೆ ಕರಾವಳಿ, ಅದು ಸಕ್ಸಸ್ ಆಗಿದೆ. ಎಲ್ಲ ಉಡುಪಿ ಜಿಲ್ಲೆಯಲ್ಲಿ 3-4 ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರೆ 4 ಜನ ವಿನ್ ಆಗಿದ್ದಾರೆ. ಏನಂದ್ರೆ ಅಲ್ಲೊಂದು ಸ್ಟ್ರಾಂಗ್ ಬೇಸ್ ಇತ್ತು, ಅಲ್ಲಿ ಸ್ಟ್ರಾಂಗ್ ಬೇಸ್ ಉಂಟು. ಹಾಗೆ ಈಗ ಬೆಂಗಳೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಮೂರು ಸಿಟಿಗಳು ಸೇಫ್ ಇದೆ. ಯಾವ 3-4 ವರ್ಷದಿಂದ ಸೇಮ್ ಇದು ಯಾವ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಎಲ್ಲ. ಪರ್ಟಿಕ್ಯುಲರ್ಲಿ ನಿಮ್ಮ ಬ್ಯಾಂಗ್ಳೂರು ನಾರ್ತ್ಗೆ ತಗೊಳ್ಳಿ, ಚಂದ್ರೇಗೌಡರನ್ನು ಕರ್ಕೊಂಡು ಬಂದರು, ಹೊರಗಿಂದ ವಿನ್ ಆದರು. ಕಡೆಗೆ ನಿಮ್ಮ ಸದಾನಂದ ಗೌಡರನ್ನು ಕರ್ಕೊಂಡು ಬಂದರು, ವಿನ್ ಆದರು. ಈ ಸಲ ಅದೇ ರೀತಿ ಶೋಭಾ ಕರಂದನ್ನು ಗೆಲ್ತಾರೆ, ಗೆಲ್ಲಿಸಬಹುದು ಧೈರ್ಯದಲ್ಲಿ. ಸೊ ಇದೆಲ್ಲ ನ್ಯಾಚುರಲ್. ಈ ಕೆಲವೊಂದು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡುವುದು ಸುಲಭ ಅಲ್ಲ. ಬಟ್ ಅವ್ರದ್ದೇನೋ ಲೆಕ್ಕಾಚಾರ ಮಾಡ್ಕೊಂಡು ಇದಾಗಿರ್ಬೋದು. ಇದರಲ್ಲಿ ಕೆಲವರಿಗೆ ಅಸಂತೋಷವೂ ಆಗಿದೆ. ಆ್ಯಕ್ಚುಲಿ ಇದಕ್ಕೆ ಕಾರಣಗಳುಂಟು. ಅಸಂತೋಷ ಪರ್ಟಿಕ್ಯುಲರ್ ಅಸಂತೋಷದವರಿಗೆಲ್ಲ ನಿಜವಾಗಿ ಆದರೆ ನಮಗೆ ನೋಡೋದಕ್ಕೆ ಹೈಯೆಸ್ಟ್ ಇದು ನೋಡೋದಾದರೆ ನಮಗೆಲ್ಲ ಸರ್ಪ್ರೈಸ್ ಬರೋದು 2 ಟಿಕೆಟ್ ಭಾರಿ ಮಿಸ್ ಆದ ಸರ್ಪ್ರೈಸ್ ಆಗ್ತದೆ. ಒಂದು ಪ್ರತಾಪ್ ಸಿಂಹಂದ್ ಆ್ಯಕ್ಚುಲಿ, ಮತ್ತೊಂದು ಮಂಗಳೂರು ನಳಿನ್ ಕುಮಾರ್. ಅವ್ರ ಮೇಲೆ ಅಂತ ಒಂದು ಅಲಿಗೇಷನ್ಸ್ ಇರಲಿಲ್ಲ. ಮತ್ತೆ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಸುದ್ದಿ ತಗೊಂಡು ಬರ್ತೀನಿ. ವೀಕ್ಷಕರೇ, ಇವತ್ತು ಬೆಳಗ್ಗೆಯೂ ಕೂಡ ನಾವೀಗಾಗಲೇ ಮಾಹಿತಿ ನೀಡಿದ್ವಿ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾ ಇದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ರೆಡ್ಡಿ ಸೇರ್ಪಡೆ ಆಗ್ತಾ ಇದ್ದಾರೆ. 1 ತಿಂಗಳ ಅಂತರದಲ್ಲಿ ವೈರುಧ್ಯಗಳು ಹೇಗೆ ಅಂದ್ರೆ, ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ರು. ಕಾಂಗ್ರೆಸ್ ಬಗ್ಗೆ ಒಲವು ವ್ಯಕ್ತಪಡಿಸ್ತಾ ಇದ್ರು. ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು. ಅದಾದ ಮೇಲೆ ಕೆಲವೊಂದು ಬೆಳವಣಿಗೆಗಳಾದವು. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಅವರನ್ನ ಭೇಟಿಯಾದ್ರು. ಈಗ ಘರ್ವಾಪ್ಸಿ ಆಗ್ತಾ ಇರೋ ಲೈವ್ ವಿಜುವಲ್ಸ್ ಇವು. ನೀವೀಗ ನೋಡ್ತಾ ಇದ್ದೀರಾ. BSY ಇದ್ದಾರೆ, ವಿಜೇಂದ್ರ ಇದ್ದಾರೆ ವೇದಿಕೆಯಲ್ಲಿ. ಮಧ್ಯದಲ್ಲಿ ಜನಾರ್ದನ್ ರೆಡ್ಡಿ ಕೂತಿದ್ದಾರೆ. ಬಹಳ ವರ್ಷಗಳ ನಂತರ ಬಿಜೆಪಿ ಕಚೇರಿಯಲ್ಲಿ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಕೂತಿದ್ದಾರೆ ಪಕ್ಕದಲ್ಲಿ. ನೀವು ನೋಡ್ತಾ ಇದ್ದೀರಾ. ಅವರ ಮನಸ್ಸಲ್ಲೂ ಕೂಡ ಬಿಜೆಪಿ ಜೊತೆನಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿಯ ನಡುವೆ ಸ್ಟಿಲ್ ಪ್ರೆಸೆಂಟ್ಲಿ ಎಲ್ಲವೂ ಸರಿ ಇಲ್ಲ ಅಂತಲೇ ಇದೆ. CT ರವಿ ಅವರಿದ್ದಾರೆ, ಅಶ್ವಥ್ ನಾರಾಯಣ ಅವರಿದ್ದಾರೆ, ಮಹೋತ್ಸವದ ಸಮಯ ಆದ್ರೆ ಆನಂದ್ ಸಿಂಗ್ ಅವರಿದ್ದಾರೆ, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ. ಸದ್ಯಕ್ಕೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಲೋಕಸಭಾ ಚುನಾವಣೆ ಇದೆಯಲ್ಲ, ಇದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ವಿಲೀನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಅಂತ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋಣ. ಶ್ರೀರಾಮುಲು ಅಖಾಡದಲ್ಲಿದ್ದಾರೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ. ಶಾಸಕರಾಗಿದ್ರು. ಬಳ್ಳಾರಿ, ಕೊಪ್ಪಳ ಸೇರಿದಂತೆ ಸುತ್ತಮುತ್ತಲ ಭಾಗದಲ್ಲಿ ಜನಾರ್ದನ ರೆಡ್ಡಿ ಅವರ ಒಂದು ಸ್ಟ್ರಾಂಗ್ ಹಿಡಿತಾ ಇದೆ. ನಾನು ಹಲವು ವರ್ಷಗಳ ಗೆಳೆತನ ಹಳಸಿತ್ತು. ಲೋಕಸಭಾ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ನ ಟೈಮ್ ನಲ್ಲಿ ನೀವು ನೋಡ್ತಾ ಇರಬಹುದು, ಜನಾರ್ದನ್ ರೆಡ್ಡಿ ಅವರ ಪತ್ನಿ ಜನಾರ್ದನ್ ರೆಡ್ಡಿ ಸ್ವತಃ ರಾಮುಲು ವಿರುದ್ಧ ಹರಿಹಾಯ್ದಿದ್ರು. ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಅವರನ್ನ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಜನಾರ್ದನ ರೆಡ್ಡಿ ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಾರೆ. ತಮಿಳುನಾಡಿನ ಸಹ ಉಸ್ತುವಾರಿಯಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ದೇವೇಂದ್ರಪ್ಪ ಇಲ್ಲ ನಮ್ಮ ಬಳ್ಳಾರಿ MP ದೇವೇಂದ್ರಪ್ಪ ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಕೊಡುವ ಮೂಲಕ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನ ಹಾಕುವ ಮೂಲಕ
ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದಾರೆ. ನಮ್ಮ ಸುಧಾಕರ್ ರೆಡ್ಡಿ ಅವರು, PC ಮೋಹನ್ ಅವರು, ದೇವೇಂದ್ರಪ್ಪ ಅವರು, ಒಂದ್ಸಾರಿ ಜೋರಾಗಿ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ ಭಾರತ್ ಮಾತಾ ಕಿ, ವಿಜೇಂದ್ರ ಅವರಿಗೆ, JP ನಡ್ಡಾ ಅವರಿಗೆ ಭಾರತ್ ಮಾತಾ ಕಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತ ಮಾಡಬೇಕು. ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಆಗಿದೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮಾತಾಡಬೇಕಂತ ವಿನಂತಿಯನ್ನ ಮಾಡ್ತೇನೆ. ಟಿಕೆಟ್ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಸಂಕೀರ್ತ್ ನಮ್ಮ ಜೊತೆ ಇದ್ದಾರೆ. ಸಂಕೀರ್ತ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ರೆ, ಟಿಕೆಟ್ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ರಿ ನೀವು, ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಇದು ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ? ಇದು ಪ್ಲಸ್ ಆಗೋದು ಆಲ್ಮೋಸ್ಟ್ ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಆ್ಯಕ್ಚುಲಿ ಟಿಕೆಟ್ ಬದಲಾವಣೆ ಅಸಮಾಧಾನಗೊಂಡವ್ರು ಇದ್ರೇನಂತ ರಿಬೆಲ್ ಆಗಿ ನಿಲ್ಲೋದು, ಆ ಥರ ಪಕ್ಷಾಂತರ ಮಾಡಿ ಮತ್ತೊಂದು ಪಕ್ಷಕ್ಕೆ ಹೋಗಿದ್ರಲ್ಲಿ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ. MLA ಎಲೆಕ್ಷನ್ಗೆ ಇಫೆಕ್ಟ್ ಆಗುತ್ತೆ, MP ಎಲೆಕ್ಷನ್ ಅಷ್ಟೆಲ್ಲ ಇಫೆಕ್ಟ್ ಆಗಲ್ಲ. ಕೆಲವೊಂದಾಗಿದೆ. ಈಗ ಪಾರ್ಟಿ ಸ್ವಲ್ಪ ಡ್ಯಾಮೇಜ್ ಮಾಡಲಿಕ್ಕೂ ಇವರಿಗೆ ಆಗಲ್ಲ. ಪರ್ಟಿಕ್ಯುಲರ್ ಪಾರ್ಟಿ ಈಗ ಈಶ್ವರಪ್ಪನ ದೊಡ್ಡ ಬಂಡ ಇದ್ದಿದ್ದಾರೆ, ಅವರು ಪಾರ್ಟಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಹೊಟ್ಟದಲ್ಲ, ಅವರು ಒಂದು ಕುಟುಂಬಕ್ಕೆ, ವ್ಯಕ್ತಿಗೆ ಡ್ಯಾಮೇಜ್ ಮಾಡ್ಲಿಕ್ಕೆ ಅಂತ ಡೈರೆಕ್ಟ್ ಯಡಿಯೂರಪ್ಪ ಅಂಡ್ ಯಡಿಯೂರಪ್ಪ ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಅವರ ಯಡಿಯೂರಪ್ಪನ ಕುಟುಂಬದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀಳ್ಬೋದು ಜನಗಳ ಅಭಿಪ್ರಾಯದಲ್ಲಿ. ಯಾಕಂದರೆ ಅವರು ಒಂದು ಮೇಲೆ ಭಾರಿ ಗೆಳೆತನ ಇದ್ದವರು, ಅವರು ಒಂದು ಜೋಡೆತ್ತಿನಾಗೆ ಕೆಲಸ ಮಾಡಿದ್ರು. ಈಗ ಹಾಗಲ್ಲ, ಅವರು ಜೋಡೆತ್ತಿದ್ದವರಿಗೆ ಹಾವು ಮುಂಗುಸಿ ಆಗಿಬಿಟ್ಟಿದ್ದಾರೆ. ಈಗಲೇ ಸುಮಾರು 14 ವರ್ಷದ ಹಿಂದೆ ಈ ಕತೆ ಶುರುವಾಯಿತು ಇವರಿಬ್ಬರದು. ಎಷ್ಟು ಗೆಳತಿ ಇದ್ರು. ಫಸ್ಟಿಗೆ ಚೀಫ್ ಮಿನಿಸ್ಟರ್ನ ಎಲ್ಲಿಂದ ಶುರುವಾಯಿತು ಅಂದರೆ ಮೇಜರ್ ಗಲಾಟೆ 2011 ಇವರು ಚೀಫ್ ಮಿನಿಸ್ಟರ್ ಇಳಿಬೇಕಂತ ಇದ್ದು ಲೋಕಾಯುಕ್ತದಲ್ಲಿ. ಆಗ ಈಶ್ವರಪ್ಪನವರು ಪಾರ್ಟಿ ಅಧ್ಯಕ್ಷರಾಗಿದ್ದರು. ಆಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಯಾರು ಇವರು ಆದರೆ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ರಿವೋಲ್ಟ್ ಆಗೋರೇ ಇಲ್ಲ. ಫಸ್ಟ್ ಟೈಮ್ ಈಶ್ವರಪ್ಪ ರಿವೋಲ್ಟ್ ಆದರು. ಅವ್ರು ಏನು ಹೇಳ್ತಾರೆ, ಮೆಸೇಜ್ ಕೊಡ್ತಾರೆ ಡೆಲ್ಲಿಯಲ್ಲೇ ಕೂತ್ಕೊಂಡು, ಯಾರು ಯಡಿಯೂರಪ್ಪನವ್ರು ಮೀಟಿಂಗ್ ಕರೀತಾರೆ, ಯಾರು ಮೀಟಿಂಗ್ ಅಟೆಂಡ್ ಆಗಬಾರ್ದಂತ. ಅದನ್ನು ಆ್ಯಕ್ಚುಲಿ ಎಲ್ಲಿ ಪಬ್ಲಿಕ್ ಕನ್ವೆ ಮಾಡಿದ್ರು CT ರವಿ ಅವರು. ಈ ಈಶ್ವರಪ್ಪನ ಅಲ್ಲಿಂದ ಶುರುವಾಯ್ತಲ್ಲ ಈಶ್ವರಪ್ಪ ಈ ಬಣ ಎಲ್ಲ. ಈಶ್ವರಪ್ಪನ ಪರವಾಗಿ ಈ ನಿಮ್ಮ ಮೀಡಿಯಾಕ್ಕೆಲ್ಲ ನ್ಯೂಸ್ ಕೊಟ್ಟವ್ರು CT ರವಿ ಧೈರ್ಯವಾಗಿ ಬಂದು ಅಂತ ಹೇಳಿದರು. ಯಡಿಯೂರಪ್ಪನವರು ಮೀಟಿಂಗ್ ಕಾಲ್ಫರ್ ಮಾಡಿದ್ದಾರೆ, ಈ ಮೀಟಿಂಗ್ ಅಲ್ಲಿ ಇದು ಎಗೇನ್ಸ್ಟ್ ದಿ ಹೈಕಮಾಂಡ್ ಆಗ ಅದ್ವಾನಿ ಅವರ ಹೈಕಮಾಂಡ್ ಆಗ ಹೋಗಬಾರ್ದು ಅಂತೇಳಿ. ಆಗ ಆದರೂ ಜನಗಳು ಹೋಗೇ ಬಿಟ್ಟರು. ಅವನು ಕನ್ವೀನ ಇದ್ದಾರಲ್ಲ, ವಿಪ್ ಇದ್ದಾರಲ್ಲ, ಅವ್ರು ಏನ್ಕೊಳ್ಳಿಲ್ಲ ಮೀಟಿಂಗ್ ಹೋಗಬೇಡಿ ಅಂತೇಳಿ. ಸೊ ಜೀವರಾಜ್ ಯಾರೋ ಇದ್ರಾಗ ವಿಪ್, ಸರಿ ಗೊತ್ತಿಲ್ಲ ನನಗೆ. ಆ ಟೈಮ್ ವಿಪ್ಪಿಗೆ ಹೋಗ್ಬಿಟ್ರು. ಆಗ ಯಡಿಯೂರಪ್ಪನ ಕೈಯೇ ಬಲ ಆಯ್ತು ಆ ಟೈಮಲ್ಲಿ. ಅಲ್ಲಿಂದ ಬೆಳವಣಿಗೆ ಗೊತ್ತಲ್ಲ ನಮ್ಗೆ, ಕೆಲವರು ಬೆಳವಣಿಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು, ಅದನ್ನು ನಿಲ್ಲಿಸಿದ್ರು. ಲಾಸ್ಟ್ ಟೈಮ್ ಇವರಿಗೆ ಟಿಕೆಟ್ ಇವ್ರು ಏನಂದ್ರೆ ಅವ್ರು ಪಾರ್ಟಿ ಬಿಟ್ಟು ಹೋಗಿದ್ರೆ, ನಾನು ಪಾರ್ಟಿ ಬಿಟ್ಟು ಹೋಗಿಲ್ಲ ಅಂತ ಈಶ್ವರಪ್ಪ ಪ್ರತಿಪಾದಿಸಿತು. ನಾನು ನನ್ನ ಮಾತೆಗೆ ತಾಯಿಗೆ ಅನ್ಯಾಯ ಮಾಡಿಲ್ಲ, ಅವ್ರು ಅನ್ಯಾಯ ಮಾಡಿದ್ದಾರೆ, ಪಾರ್ಟಿ ಬಿಟ್ಟಿದ್ದಾರೆ. ಈ ಸಲ ಇವರು ಏನು ಹೇಳ್ತಾರೆ ಅಂದರೆ, ನಂಗೆ ಯಡಿಯೂರಪ್ಪನವರು ಮಾತು ಕೊಟ್ಟಿದ್ದಾರೆ, ಆ ಮಾತಿಗೆ ತಪ್ಪಿದ್ರು. ಅದು ಎಲ್ಲಿ ತನಕ ಮಾತು ಕೊಟ್ಟಿದ್ದಾರೆ ಇವರು ಸರಿಯಾಗಿ ವಾದಿಸಲಿಲ್ಲ ಪರವಾಗದೆ. ಮತ್ತೊಂದು ಯಡಿಯೂರಪ್ಪನ ಮನಸ್ಸು ಮಾಡೋ ಟಿಕೆಟ್ ತಗೊಂಡು ತಾಕತ್ ಅವರ ತಂದು. ಈಗ ಶೋಭನವ್ರಿಗೆ ಉಡುಪಿಯಲ್ಲಿ ಎಷ್ಟು ಜನ ಬಂದು ಬೆಂಗಳೂರು ಕೊಟ್ಟು, ಇವರಿಗೆ ನಮ್ಮ ಜಗದೀಶ್ ಶೆಟ್ಟರಿಗೆ ಟಿಕೆಟೇ ಕೊಡಬಾರ್ದು ಅಂದರೆ ಲೋಕಲಲ್ಲಿ ಬಾರಿಗಾರ್ಡ್ ಗೋ ಬ್ಯಾಕ್ ಶೆಟ್ಟರ್. ಆದ್ರೆ ಇವರು ಯಾವ ಭರವಸೆ ಕೊಟ್ಟು ನಿಮಗೆ ಟಿಕೆಟ್ ಕೊಡ್ತೇವೆ ಅನ್ನೋ ಭರವಸೆ ಕೊಂಡು ಪಾರ್ಟಿ ಕರ್ಕೊಂಡು ಆ ಬಡವರಿಗೆ ಸರಿ ಹಠ ಇದ್ದು ಟಿಕೆಟ್ ತೆಗೆಸ್ಕೊಟ್ರು. ಅದು ಈಶ್ವರಪ್ಪನವರಿಗೆ ಇದಾಗಿದೆ, ಮುಳುವಾಗಿದೆ. ಓಕೆ, ನಟರಾಜ್ ಗೌಡ್ರು ನಮ್ಮ ಜೊತೆ. ನಟರಾಜ್ ಗೌಡ್ರೆ, ಒಂದು ಕಾಂಗ್ರೆಸ್ನ ಪಾಲಿಗೆ ಯಾರನ್ನ ಅಭ್ಯರ್ಥಿಗಳಾಗಿ ನಿಲ್ಲಿಸಬೇಕು ಅನ್ನೋ ಗೊಂದಲ ಆರಂಭಿಕ ದಿನಗಳಲ್ಲಿತ್ತು. ಇವಾಗ ಅಂತಿಮವಾಗಿ ಎಲ್ಲ ಫೈನಲ್ ಆಗ್ತಾ ಇದೆ. ಆದರೆ ಬಿಜೆಪಿಯಲ್ಲಿ ಒಂದು 10, 12, 13 ಹೊಸ ಹೆಸರುಗಳನ್ನ ಆಡ್ ಮಾಡಿದ್ದಾರೆ. ಅಂದ್ರೆ ಯಾರು ಹಾಲಿ ಇದ್ರು ಅವ್ರು ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ. ಇದು ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಪ್ಲಸ್ ಆಗೋ ಚಾನ್ಸಸ್ ಇದೆಯಾ? ಖಂಡಿತವಾಗಿ ನೋಡಿ, ಈಗ ಬಿಜೆಪಿ ಏನಾಗಿದೆ ಅಂದ್ರೆ, ಬಿಜೆಪಿ ಯಾಕೆ ಈ ರೀತಿ ಮಾಡುತ್ತೆ ನಮ್ಗೆ ಅರ್ಥ ಆಗೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಲಿಂಗಾಯತರುಗಳಿಗೆ ಅಪಮಾನ ಮಾಡಿ ಯಡಿಯೂರಪ್ಪನವ್ರನ್ನ ಕಣ್ಣೀರ್ ಹಾಕ್ಸಿ ಯಡಿಯೂರಪ್ಪನವ್ರ ಮಗನಿಗೆ ಗೋಳಾಡ್ಸಿದ್ರು. ಆಮೇಲೆ
ಜಗದೀಶ್ ಶೆಟ್ಟರ್ ಅವ್ರಿಗೆ ಗೋಳಾಡ್ಸಿದ್ರು, ಕಣ್ಣೀರ್ ಹಾಕ್ಸಿದ್ರು, ಸೋಮಣ್ಣನಿಗೆ ಕಣ್ಣೀರ್ ಹಾಕ್ಸಿದ್ರು, ಲಕ್ಷ್ಮಣ್ ಸವದಿನ ಪಕ್ಷ ಬಿಡೋ ತರ ಮಾಡಿದ್ರು. ಒಂಥರ ಲಿಂಗಾಯತ ಮೇಲೆ ಗದ ಪ್ರಹಾರ ಮಾಡಿದ್ರು ಕಳೆದ ಬಾರಿ. ಅದು ಶುರುವಾಗಿದ್ದು ಕಾಂಗ್ರೆಸ್ ಇಂದ ಅಲ್ವಾ ಸರ್? ಇಲ್ಲ ಇದ್ ಕೇಳಿಲ್ಲ, ಅವರು ಬಿಜೆಪಿಯವರು ಅವ್ರಿಗೆಲ್ಲ ತಿರಸ್ಕಾರ ಮಾಡಿ ಅವಮಾನ ಮಾಡಿದ್ರು. ಇದೇನ್ ಗೊತ್ತಾ, ಬಹಳ ಇಂಪಾರ್ಟೆಂಟ್ ಇದು. ಆಮೇಲೆ ಈ ಬಾರಿ ಏನ್ ಮಾಡಿದ್ದಾರೆ, ಆ ಸಿ ಟಿ ರವಿ ಏನೋ ಸೋದಂತವ್ರು ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಏನೋ ತೀರ್ಮಾನ ಬರ್ತಾ ಇತ್ತು, ಇದಕ್ಕಿದ್ದಂಗೆ ಅವ್ರನ್ನ ತಿರಸ್ಕಾರ ಮಾಡಿದ್ರು. ಅಲ್ಲಿ ಪ್ರತಾಪ್ ಸಿಂಹನ್ಗೆ ಟಿಕೆಟ್ ಕೊಡ್ಲಿಲ್ಲ. ಇಲ್ಲಿ ಸದಾನಂದ ಗೌಡ್ರಿಗೆ ಬಹಳ ನೋವು ಮಾಡಿದಾರಂತೆ. ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಂತವ್ರು, ರಾಷ್ಟ್ರೀಯ ಯೂನಿಯನ್ ಮಿನಿಸ್ಟರ್ ಆಗಿದ್ದಂತವ್ರು, ರಾಜ್ಯಾಧ್ಯಕ್ಷ ಆಗಿದ್ದಂತವ್ರು. ಈ ತರ ಈ ಒಂದೊಂದು ಕಮ್ಯುನಿಟಿಗೆ ಅವಾಗವಾಗ ಪೆಟನ್ ಕೊಡ್ತಾರೆ. ಯಾಕೆ ಈ ಸಲ ಒಕ್ಕಲಿಗರ ಮೇಲೆ ಅವ್ರಿಗೆ ದ್ವೇಷ, ಈ ಸಲ ಒಕ್ಕಲಿಗರನ್ನ ಯಾಕೆ ತಿರಸ್ಕಾರ ಮಾಡ್ತಾವ್ರೆ, ಅವಮಾನ ಮಾಡ್ತಾವ್ರೆ ಅಂದ್ರೆ, ಈ ಜೆಡಿಎಸ್ ಇದೆಯಲ್ಲ, ಜೆಡಿಎಸ್ ನ ಬಿಜೆಪಿ ಏನ್ ಅನ್ಕೊಂಡಿದೆ ಅಂದ್ರೆ ಬಿಜೆಪಿಯ ಒಕ್ಕಲಿಗ ಘಟಕ ಅನ್ಕೊಂಡಿದೆ. ಬಿಜೆಪಿಯ ಒಕ್ಕಲಿಗರ ಘಟಕ ಅಥವಾ ಒಕ್ಕಲಿಗರ ಮೋರ್ಚಾ ಅಂತ ಮಾಡ್ಕೊಂಡ್ಬಿಟ್ಟು ಕುಮಾರಸ್ವಾಮಿ ಬಂದ್ರೆ ಸಾಕು, ಪ್ರಚಾರ ಮಾಡಿದ್ರೆ ಸಾಕು, ನಮ್ಗೆ ಓಟ್ ಬೀಳುತ್ತೆ ಅಂತ ತಿಳ್ಕೊಂಡಿರೋದು. ಇದು ಇವರ ದಡ್ಡತನ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹನ್ಗೆ ಮತ್ತೆ ಸದಾನಂದ ಟಿಕೆಟ್ ತೆಗೆದಿದ್ದಾರೆ. ಸಿ ಟಿ ರವಿ ಅದು ಇಷ್ಟಪಡ್ತಾ ಇದ್ರು ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿ ಅವ್ರು ಸಿ ಟಿ ರವಿಗೂ ಅವಕಾಶ ಕೊಟ್ಟಿಲ್ಲ. ಇದೊಂದು ಬಹಳ ದುರಂತ, ಬಿಜೆಪಿ ಬಹಳ ದುರಂತ ಮಾಡ್ಕೊಂತ ಇದೆ. ಈ ಬಾರಿ ಈವನ್ ಲಿಂಗಾಯತರು ಕೂಡ ಬಿಜೆಪಿನ ನಂಬ್ತಾ ಇಲ್ಲ ಒಕ್ಕಲಿಗರು ಲಿಂಗಾಯತರು ನಂಬ್ತಾ ಇಲ್ಲ. ಅಸಮಾಧಾನ ಅನ್ನೋದು ಬಹಳ ತಾಂಡವಾಡ್ತದೆ ಬಿಜೆಪಿನಲ್ಲಿ. ಆ ಕಾರ್ಯಕರ್ತರು ಬಹಳ ನಿಷ್ಕ್ರಿಯ ಆಗ್ತಾ ಇದ್ದಾರೆ. ಒಂದು ರಿಯಾಕ್ಷನ್ ನಮ್ಮ ಬಿಜೆಪಿ ವಕ್ತಾರರಿಂದ ತಿಳ್ಕೊಳ್ಳೋಣ. ಸಂಕೀರ್ತ್ ಒಂದಷ್ಟು ಲಿಸ್ಟ್ ಹೇಳಿದ್ರು, ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ, ದಟ್ ವಿಲ್ ಇಫೆಕ್ಟ್ ಆನ್ ರಿಸಲ್ಟ್ಸ್ ಅಂತ. ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಅವರು ಏನನ್ನ ಹೇಳಿದ್ರು, ಲಿಂಗಾಯತ ವಿರೋಧಿಗಳು, ಒಕ್ಕಲಿಗ ವಿರೋಧಿಗಳು ಯಾರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಪಾಪ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಅವ್ರ ಹತ್ರ ಪ್ರಚಾರ ಮಾಡಿಸಿ, ಸಂಪನ್ಮೂಲ ಎಲ್ಲ ಕ್ರೋಢೀಕರಿಸಿ ಎಲ್ಲ ಮಾಡಿದ್ರು, ಅವ್ರಿಗೆ ಏನು ಮೋಸ ಮಾಡಿದ್ರು ಅಂತ ಇಡೀ ರಾಜ್ಯ ಜನತೆ ಮುಂದೆ ಇದೆ. ಸೊ ಹಿಂದೂ ವಿರೋಧಿಗಳು ಯಾರು, ಲಿಂಗಾಯತ ವಿರೋಧಿಗಳು ಯಾರು, ಒಕ್ಕಲಿಗ ವಿರೋಧಿಗಳು ಯಾರು ಅಂತ ರಾಜ್ಯ ಜನತೆ ಮುಂದೆ ಇದೆ. ಭಾರತೀಯ ಜನತಾ ಪಾರ್ಟಿ ಒಂದಂತೂ ಇದೆ, 2014ರಲ್ಲೂ ನಾವು ಈ ರೀತಿ ಪ್ರಯೋಗಗಳನ್ನು ಮಾಡಿದ್ವಿ, 2019ರಲ್ಲೂ ಪ್ರಯೋಗ ಮಾಡಿದ್ವಿ. 2014ರಲ್ಲಿ ಪ್ರತಾಪ್ ಸಿಂಹನ್ ಕರ್ಕೊಂಡ್ಬಂದ್ವಿ, ಅವ್ರಿಗೆ 2 ಬಾರಿ ಅವಕಾಶ ಕೊಡ್ತು. 2019ರಲ್ಲಿ ತೇಜಸ್ವಿ ಸೂರ್ಯ ಅವ್ರಿಗೆ 1 ಸತಿ ಅವಕಾಶ ಕೊಡ್ತು. ಈ ಸತಿ 2ನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ಟಿದೆ. ಈ ರೀತಿ ಒಂದು ಪ್ರಕ್ರಿಯೆ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ನೋಡೋಕ್ಕಾಗೋದು. ತಾವು ನೋಡಿದ್ರೆ ಗಾಂಧಿ ಪರಿವಾರದಲ್ಲಿ ಇದು ಕಾಂಗ್ರೆಸ್ ಅಲ್ಲಿ ಗಾಂಧಿ ಅವರ ಕುಟುಂಬ, ಅವರ ಬಳುವಳಿಯಿಂದ ರಾಜಕಾರಣಿಗಳು ಬರ್ತಾ ಇದ್ರು. ಈಗ ಈ ಸತಿ ಏನಾಗಿದೆ, ಅವ್ರ ಹತ್ರ 28 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋ ಕ್ಯಾಂಡಿಡೇಟ್ ಇಲ್ಲದೆ ಫಸ್ಟ್ ಸಚಿವರು ಕೊಡಬೇಕು ಅಂತ ಹೇಳಿದ್ರು. ಸಚಿವರು ಯಾರು ಒಲ್ಲೆ ಅಂದಾಗ ಎಲ್ಲರೂ ಅವರ ಮಕ್ಕಳಿಗೆ, ಅವರ ಪುತ್ರರಿಗೆ, ಪುತ್ರಿಯರಿಗೆ ಎಲ್ಲ ಕೊಟ್ಟು ಈಗ ಒಂದು ಪ್ರಯೋಗ ಮಾಡಕ್ಕೆ ಹೊರಟಿದ್ದಾರೆ. ಅವ್ರ ಹತ್ರ ಕ್ಯಾಂಡಿಡೇಟ್ಗಳಿಲ್ಲ. 28 ಕ್ಷೇತ್ರ ಗೆಲ್ಲಕ್ಕೆ ಅವ್ರ ಕ್ಯಾಂಡಿಡೇಟ್ಗಳು ಹುಡುಕಾಡಬೇಕಾಗಿದೆ. ಈಗ ಬೆಂಗಳೂರಲ್ಲೇ ಅಷ್ಟೇ, ಬೆಂಗಳೂರು 3 ಕ್ಷೇತ್ರಗಳಲ್ಲಿ ಅಲ್ಲಿ ಯಾರ್ಯಾರನ್ನೋ ಅವರ ಪ್ರಪೋಸ್ ಮಾಡಕ್ಕೆ ಹೋದ್ರು, ಹಾಲಿ ಸಚಿವರು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲರೂ ಇಲ್ಲ ಅಂದಿದ್ದಕ್ಕೆ ಬೇರೆ ಬೇರೆ ಅಭ್ಯರ್ಥಿನ ತುಂಬಾ ಕಷ್ಟಪಟ್ಟು ಹುಡುಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತು ನಿಂತ ನೀರಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿದಲ್ಲಿ ನಾವು ಯಾವತ್ತು ಪ್ರಯೋಗ ಮತ್ತೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಆದ್ಯತೆಗಳು ಕೊಡಬೇಕು, ಗೆಲ್ಲುವಂತ ಅಭ್ಯರ್ಥಿಗಳು ಕೊಡಬೇಕು. ಈಗ ಉದಾಹರಣೆಗೆ ಯದುವೀರ್ ಅವರಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ವಿ, ರಾಜವಂಶಸ್ಥರು. ಅವರು ಬರೀ ರಾಜಕೀಯ ಕ್ಷೇತ್ರ ಅಲ್ಲದೆ ಸುಮಾರಷ್ಟು ಕ್ಷೇತ್ರಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ಹೃದಯವಂತ ಹೃದ್ರೋಗ ಚಿಕಿತ್ಸಾ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವರು ಕೊಟ್ಟಿದ್ದೀವಿ. ಅವರು ಒಂದು ಸಭ್ಯ ವ್ಯಕ್ತಿತ್ವ, ಗುಣವಂತರು, ಸುಮಾರಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು, ಈ ರೀತಿ ವ್ಯಕ್ತಿಗಳು ಕೊಟ್ಟಿದೆ. ನಾವು ಸಂದೇಶ್ ಕಾಳಿಯ ವಿಕ್ಟಿಮ್, ಬಿಜೆಪಿ ಮೆಂಬರೇ ಅಲ್ಲ, ನಾನು ಕರ್ನಾಟಕ ಹೊರತುಪಡಿಸಿ ಮಾತಾಡಬೇಕು ಅಂದರೆ ಬೆಂಗಾಲಲ್ಲಿ ಅವ್ರಿಗೆ ಒಂದು ಟಿಕೆಟನ್ನು ಕೊಟ್ಟಿದೆ. ಕಂಗನಾ ರನೌತ್ ಅವ್ರು ಕೊಟ್ಟಿದೆ. ಆಮೇಲೆ ನಮ್ಮ ಇನ್ನು ಸುಮಾರಷ್ಟು ಬೇರೆ ಬೇರೆ ಗಣ್ಯರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು ಕೊಡ್ತಾ ಇದೆ. ಈ ರೀತಿಯ ಒಂದು ಸುಮಾರಷ್ಟು ವಿಷಯಗಳನ್ನ ಕೊಡ್ತಾ ಇದ್ದೀವಿ. ನಾವಂತೂ ಒಂದು ದಿಟ್ಟ ಘೋಷಣೆ ಅಂತ ಇದ್ದೀವಿ, ಒಂದು ಕಾನ್ಫಿಡೆನ್ಸ್ ಇದ್ವಿ. ಇಸ್ ಬಾರ್ 400 ಪರ 400 ಸೀಟಿಗಿಂತ ಅಧಿಕವಾಗಿ NDA ನಮ್ಮ ಏನು ಮೈತ್ರಿ ಇದೆ ನಾವು ತಗೊಳ್ತೀವಿ ಅಂತ. ಕಾಂಗ್ರೆಸ್ ಧೈರ್ಯ ಇದೆ 50 ಸೀಟನ್ನ ದಾಟ್ತೀವಿ ಅಂತ ಹೇಳಕ್ಕೆ ಅವ್ರ ಕಾನ್ಫಿಡೆನ್ಸ್ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲ್ಲ, ನಿಮಗೆ ಕರ್ನಾಟಕದಲ್ಲಿ ಇಟ್ ಇಸ್ ಡಿಫಿಕಲ್ಟ್ ಟು ರೀಗೇನ್ 25 ಅಂತ ಅನ್ನಿಸ್ತಿಲ್ವಾ? ನೋಡಿ, ಖಂಡಿತ 25ಕ್ಕಂತೂ ನಾವು ಕಮ್ಮಿ ಹೋಗಲ್ಲ. ನಮ್ಮ ಗುರಿ ಇರೋದು 28 ಕ್ಷೇತ್ರ. NDA ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಸೇರಿ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನಮಗೆ. ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ 50 ಸೀಟ್ ಗೆಲ್ಲುವಂತ ವಿಶ್ವಾಸ ಅವ್ರಿಗಿಲ್ಲ. ಓಕೆ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರೋಣ ವೀಕ್ಷಕರೇ. ಕರ್ನಾಟಕದ 28 ಕ್ಷೇತ್ರಗಳ ಕ್ಯಾಲ್ಕ್ಯುಲೇಷನ್ಸ್ ಹೇಗಿವೆ, ಹೆಂಗ್ ವರ್ಕ್ ಆಗುತ್ತೆ? ಅದು ಬಿಜೆಪಿಯ ಬದಲಾವಣೆ ಬಿಜೆಪಿಗೆ ಲಾಭ ಆಗುತ್ತೋ ಅಥವಾ ಕಾಂಗ್ರೆಸ್ಗೆ ಅದರ ಲಾಭ ಆಗುತ್ತೋ? JDS ಬಿಜೆಪಿಗೆ ಬಂದಿರೋದ್ರಿಂದ, ಅಂದರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅದು ಬಿಜೆಪಿಗೆ ಲಾಭ ಆಗುತ್ತೋ, ಅದರ ವ್ಯತಿರಿಕ್ತವಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೋ? ಮಾತಾಡೋಣ. ಶಂಕರ್ ಶೆಟ್ರೆ, ಒಂದಷ್ಟು ಲಿಸ್ಟ್ಗಳನ್ನು ನಾವು ನೋಡ್ತಾ ಇದ್ವಿ. ಈಗ ತುಮಕೂರು, ಚಾಮರಾಜನಗರ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡದಲ್ಲಿ ಫೈಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದರ ಜೊತೆಗೆ ಬೆಳಗಾವಿಯೂ ಒಂದು ದೊಡ್ಡ ಫೈಟ್ ಕೊಡುವಂತಹ ಕ್ಷೇತ್ರಗಳು. ಇಲ್ಲೇ ಒಂದು 6-7 ಕ್ಷೇತ್ರಗಳಲ್ಲಿ ಒಂದು ಟಫ್ ಫೈಟ್ ಸಿಗುತ್ತೆ ಬಿಜೆಪಿಗೆ ಅಂತ ಅನ್ನಿಸ್ತಿದೆ ಸರ್. ಯಾವ್ದಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿ ಹೊಸಬರಿಗೆ, ಅಂದ್ರೆ ಹೊಸ ಮುಖಗಳಿಗೆ ಕೊಟ್ಟಿರೋದ್ರಲ್ಲೇನೆ.
ಹೊಸಮಕೋಟೆಯಲ್ಲಿ ಬೆಳಗಾವಿ ಹೊಡೆದೇ ಫೈಟ್ ಆಗಿ ಉತ್ತರ ಕನ್ನಡ ಅಷ್ಟು ಫೈಟ್ ಆಗಲಿಕ್ಕಿಲ್ಲ. ಆ್ಯಕ್ಚುಲಿ ಅದು ಕರಾವಳಿ ಭಾಗ. ಮತ್ತು ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಉತ್ತರ ಕರ್ನಾಟಕದವರು ಏನಲ್ಲ, ಅವರು ಬೆಳಗಾವಿಯಿಂದ ಬಂದವರು. ಸ್ವಲ್ಪ ಅಷ್ಟೊಂದು ಫೈಟ್ ಆಗಲಿಕ್ಕೆ ಟಿಕೆಟ್ ತಪ್ಪಿರಲಿ. ನಿಮಗೆ ತುಮಕೂರು ಫೈಟ್ ಆಗ್ಬೋದು, ನಲ್ಲೆಕಲ್ ತಿಕ್ಕೂರು ಫೈಟ್ ಆಗ್ಬೋದು, ಚಿಕ್ಕಬಳ್ಳಾಪುರ ಫೈಟ್ ಆಗ್ಬೋದು. ಈ ಕೆಲವು ಕ್ಷೇತ್ರಗಳಂತೂ ಫೈಟ್ ಆಗೋ ಲಕ್ಷಣಗಳಾಗಿ ಕಾಣ್ತವೆ. ಈ ಇದುಂಟಲ್ಲ ಹಾಗೆ. ಮತ್ತೇನು ಗೊತ್ತಾ, ಈಗ ನಮ್ಗೆ ಮೋಸ್ಟ್ ಆಫ್ ದ ಫೈಟ್ಸ್ ಇಲ್ಲೆಲ್ಲ ಕೆಲವು ಕರಡಿ ಸಂಗಣ್ಣಂದು ಅಲ್ಲಿ ಫೈಟ್ ಆಗ್ಬೋದು. ಕರಡಿ ಸಂಗಂದು ಬಳ್ಳಾರಿಯಲ್ಲಿ ಫೈಟಿನ ಲಕ್ಷಣಗಳಿದ್ದು ಆ್ಯಕ್ಚುಲಿ. ಬಟ್ ಏನು ನೋಡಿ, ಈಗ ಬಿ ಜೆ ಪಿಯವರು ಒಂದೇ ಅಂದರೆ ಎಲೆಕ್ಷನ್ ಟೈಮಲ್ಲಿ ತುಂಬ ಅಲರ್ಟ್ ಆಗ್ತಾರೆ ಅವರು. ಆ್ಯಕ್ಚುಲಿ ಇವರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಎಷ್ಟೋ ವರ್ಷದಿಂದ ಈಗ ಬಿ ಜೆ ಪಿಗೆ ಸೇರ್ಲಿಕ್ಕೆ ಪ್ರಯತ್ನ ಮಾಡಿ, ಬಿ ಜೆ ಪಿ ತಗೊಳ್ಳಿಲ್ಲ. ಯಾಕಂದರೆ ಇವರು 3 ವರ್ಷ ಜೈಲಲ್ಲಿದ್ದರು. ಮೈನಿಂಗಲ್ಲಿ ತುಂಬ ಎಲಿಗೇಷನ್. ಎಲ್ಲಿ ತನಕ ಗೊತ್ತಾ, ಈಸ್ ಆನ್ ಬೇಲ್. ನಾವು ಬೇಲಲ್ಲಿದ್ದ ಮೋರ್ ಓವರ್ ಸುಪ್ರೀಂ ಕೋರ್ಟ್ ಇಸ್ ಪುಟ್ ಎ ಕಂಡೀಷನ್ ಟು ಹಿಮ್ ದಟ್ ಬಳ್ಳಾರಿಗೆ ಅವರು ಎಂಟ್ರಿ ಇಲ್ಲ. ಬಳ್ಳಾರಿ ಇಂಥ ಕಂಡೀಷನ್ ಬಿ ಜೆ ಪಿ ಗೊತ್ತಾ, 4 ಓಟು ತಗೊಂಡು ಬರೋವನಿದ್ರೆ ಅವನನ್ನು ಆಕರ್ಷಿಸಿ ಅವನನ್ನು ತೊಗೊಂಡು ಬರ್ತಾರೆ. ಆ್ಯಕ್ಚುಲಿ ಅವರು ಮುಖ್ಯ, ಯಾರೇ ಆಗಲಿ ಅದು 4 ಓಟು ತಗೊಂಡು ಬರೋ ಅವ್ರ ಹತ್ರ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಮೊದಲು ಹೇಳ್ತಿರ್ತಲ್ಲ. ಮೊದಲನೇ ಇದ್ರಲ್ಲ ಆದರೆ ಅವ್ರು ತಗೊಳ್ಳಿಕ್ಕೆ ಅದೇ ಸ್ಟ್ಯಾಂಡ್ ಇರ್ತಿತ್ತು. ಇಲ್ಲಪ್ಪ ಆತ ಮೇಲೆ ಎಲಿಗೇಷನ್ ಉಂಟು, ಕೇಸ್ ಕ್ಲಿಯರ್ ಮಾಡ್ಕೊಂಡು ಬರಲಿ ಅಂತೆಲ್ಲ ಹೇಳ್ತಿದ್ರು. ಈಗಲ್ಲ, ಮೊನ್ನೆ ಇಲೆಕ್ಷನ್ ಪರಿಣಾಮ ಬಿತ್ತು. ಆ ಜನಾರ್ದನ್ ರೆಡ್ಡಿ ಅವರು ರಿವೋಲ್ಟ್ ಆದಮೇಲೆ ಬಳ್ಳಾರಿಯಲ್ಲಿ ಹಿನಾ ಎಲೆಕ್ಷನ್ 1 ಸೀಟ್ ಏನೋ ಗೆದ್ರು ಖಾಲಿ. ಮತ್ತು ಎಲ್ಲ ಸೀಟುಗಳನ್ನು 1 ಸೀಟ್ JDS ಮಾಡಿದ 8 ಸೀಟುಗಳನ್ನು ಅವ್ರು ಗೆದ್ರು. ಮೋರೆವರ್ ಅವರ ಪ್ರಭಾವ ಖಾಲಿ ಬಳ್ಳಾರಿ ಅಲ್ಲ, ಹತ್ತಿರ ಕೊಪ್ಪಳ ಕಾನ್ಸ್ಟಿಟ್ಯೂನ್ಸಿ, ರಾಯಚೂರು ಕಾನ್ಸ್ಟಿಟ್ಯೂನ್ಸಿ ಉಂಟು. ಸೊ ಇದು 3 ಕೂಡ ರಿಸ್ಕಿ ಕಾನ್ಸ್ಟಿಟ್ಯೂನ್ಸಿ ಅವರು, ರಾಯಚೂರು, ಕೊಪ್ಪಳ ಮತ್ತು ಇದು ಕೂಡ. ಸೊ ಸ್ವಲ್ಪ ಸಪೋಸ್ ನಾಳೆ ಎಲೆಕ್ಷನ್ ಬರೋದು 15,000 ಓಟಲ್ಲಿ ಸೋಲ್ತಾರೆ ಅಂತ ಹೇಳಿ, ಆ 15,000 ಓಟಿ ಇವರು ತಗೊಂಡು ಬರೋ ತಾಕತ್ತು ಜನಾರ್ದನ್ ರೆಡ್ಡಿ ಅವರು. ಸೊ ಯಾರು ಓಟು ತಗೊಳ್ಳುವ ಶಕ್ತಿ ಉಂಟಾ ಅವ್ರನ್ನ ಖಂಡಿತವರು ಇವರಿದ್ದಾರೆ. ನಮ್ಮ ಗಡ್ಕರಿ ಅವರು ಪ್ರೆಸಿಡೆಂಟ್ ಆಗೋದು ನಾನು ಇಂಟರ್ವ್ಯೂ ನೋಡಿದ್ದೆ ನೀವು ಮೀಡಿಯಾ. ಆಗ ನಮಗೆ ಯಾರೇ ಆಗಲಿ ಒಂದು ಪಕ್ಷಕ್ಕೆ 4 ಓಟ್ ತಗೊಂಡು ಬರುವವನಿದ್ರೆ ಅವ್ರು ನಾವು ತಗೊಳ್ತೇವೆ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ರು. ಪಕ್ಷ ಇಂಪಾರ್ಟೆಂಟ್ ಅಂತ. ಹೆಂಗೆ ಸಂಕೇತಿದ್ದು ಈ ಬಾರಿಯ ಎಲೆಕ್ಷನ್ ನಲ್ಲಿ ಶತಾಯಗತಾಯ ಓಟ್ ತರೋದು, ಸೀಟ್ ತರೋದು ಒಂದೇ ಮಾನದಂಡ ಅಂತ, ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋ ಪಕ್ಷಕ್ಕೆ? ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿದಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಎಲ್ಲ ಪಕ್ಷದಲ್ಲಿ ಹೇಗೆ ಮಣೆ ಹಾಕ್ತಾರೆ, ನಮ್ಮಲ್ಲೂ ಅದೇ ರೀತಿಯ ಒಂದು ಮಾನದಂಡ ಇರುತ್ತೆ. ಬಟ್ ಅದೇ ಒಂದೇ ಅಲ್ಲ, ಅದೊಂದೇ ಗೆಲ್ಲೋದೊಂದೇ ಮಾನದಂಡ ಅಲ್ಲ. ಸಮಾಜದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ, ಯಾವ ರೀತಿ ಲೋಕಲಲ್ಲಿ ಹೇಗೆ ಅವರು ಗುರುತಿಸ್ಕೊಂಡಿದ್ದಾರೆ, ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ, ಅವರು ಯಾವ ಒಂದು ವಲಯದಿಂದ ಬಂದವರು ಅಂತ ಕೊಡುತ್ತೆ ನೋಡಿ. ಕೆಲವೊಂದು ಕಡೆ ಎಕ್ಸೆಪ್ಷನ್ಸ್ ಇರುತ್ತೆ. ಹೌದು, ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿದ್ದವರು ಈಗ ಮತ್ತೆ ನಮ್ಮ ಪಾರ್ಟಿಗೆ ಅವರ ಪಕ್ಷವನ್ನು ವಿಲೀನ ಮಾಡ್ತಿದ್ದಾರೆ. ಖಂಡಿತ ಅವರ ಬರುವಿಕೆಯಿಂದ ನಮಗೆ ಲಾಭ ಆಗೋದಂತೂ ಖಂಡಿತ. ಕೆಲವೊಂದು ಕೇಸಲ್ಲಿ ಅಕ್ವಿಟೇ ಆಗಿದ್ದಾರೆ ಅಂತ ಒಂದು ಲಾಸ್ಟ್ ಯಾವುದೋ ಒಂದು ಭಾಷಣದಲ್ಲಿ ಅವರು ಹೇಳ್ತಿರೋದು ನಾನು ಕೇಳಿದ್ದೀನಿ. ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರು ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನ ತೋರಿದು ಕಾಂಗ್ರೆಸ್ಗೆ ಹೋಗಿದ್ದಂತವ್ರು, ಅವರು ಅಷ್ಟೇ ಗರ್ಭಪಾಸಿಯನ್ನ ಮಾಡಿದ್ದಾರೆ. ತಪ್ಪಿಸಿದ್ಯಾಕೆ, ಈಗ ಟಿಕೆಟ್ ಕೊಡ್ತಿರೋದ್ ಯಾಕೆ ನೋಡಿ. ಅಲ್ಲ, ಅವ್ರಿಗೆ ಒಂದಷ್ಟು ಮನಸ್ತಾಪಗಳಾಗಿದ್ದ ನಿಜ, ಅದನ್ನ ಅವರೇ ತೋಡ್ಕೊಂಡು ವಾಪಸ್ ಬಂದಿದ್ದಾರೆ. ಅದು ಬಿಟ್ಟು ಸುಮಾರಷ್ಟು ಸಂಸದರು ಸ್ವಯಂ ಘೋಷಿತ ನಿವೃತ್ತಿಯನ್ನು ತಾವು ಮಾಡಿದ್ದಾರೆ. ಈಗ ನೀವು ಬೆಳಗಾಮಲ್ಲಿ ನೋಡಿದ್ವಿ, ಬೆಳಗಾಮಲ್ಲಿ ಫೈಟ್ ಆಗುತ್ತೆ ಅಂತ. ನಾವು ಕಳೆದ ಬಾರಿ ಸುರೇಶ್ ಅಂಗಡಿ ಅವ್ರು ನಿಂತಾಗ ಗೆದ್ದಿದ್ದು 3,35,000 ನಂತರ ಬೈ ಎಲೆಕ್ಷನ್ ಅಲ್ಲಿ ನಮಗೆ ಸ್ವಲ್ಪ ಫೈಟ್ ಆಯ್ತು, ಅದು ಒಪ್ಕೋತೀವಿ. ಬಟ್ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಖಂಡಿತ ನಾವು ಈ ಬಾರಿ ತುಂಬಾ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೀವಿ. ದಾವಣಗೆರೆಯಲ್ಲೂ ಅಷ್ಟೇ 1,10,000 ಮತಗಳ ಅಂತರದಿಂದ, ದಾವಣಗೆರೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ನಾವು ಗೆದ್ದಿದ್ದೀವಿ. ಅದಲ್ಲದೆ ಆಮೇಲೆ ಉತ್ತರ ಕನ್ನಡ ತಾವು ಹೇಳ್ತಾ ಇದ್ರಿ, ಉತ್ತರ ಕನ್ನಡದಲ್ಲಿ 4 ಲಕ್ಷ ಮತ ನಮ್ಮ ಅಂತರ ಇರೋದು. 4 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆದ್ದವರು. ಅವರ ಟ್ವೀಟ್, ಅವರ ಫೇಸ್ಬುಕ್ ಒಂದು ಪೋಸ್ಟ್ ಅನ್ನು ತಾವು ನೋಡಬಹುದು. 30 ವರ್ಷ ತಾಯಿ ಭಾರತೀಯ ಸೇವೆ ಮಾಡುವಂತ ಒಂದು ಅವಕಾಶ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಕೊಟ್ಟಿದೆ, ತೃಪ್ತಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ. ವಿಶ್ವೇಶ್ವರ ಹೆಗಡೆ ಅವರು ಕೆಲಸ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಖಂಡಿತ ನೀವು ಅವರ ಫೇಸ್ಬುಕ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಅವ್ರು ನಮ್ಮ ಜೊತೆಗೆ ಇದ್ದಾರೆ, ಯಾವತ್ತೂ ಇರ್ತಾರೆ. ಅವ್ರು ತಾಯಿ ಭಾರತೀಯ ಸೇವೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸೇವೆ ಮಾಡ್ದಂಗೆ ಪಕ್ಷ ತಾಯಿಗಿದ್ದಂತೆ ಕೂಡ ಅಂತ ಅವರು ಹೇಳಿದ್ದಾರೆ. ಸೊ ಈ ರೀತಿ ಇದ್ದಾಗ ನಾವು ಒಂದು ಕಲೆಕ್ಟಿವ್ ಒಪಿನಿಯನ್ ಇಂದ ಹೋಗ್ತೀವಿ. ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲೂ ಇದೆ. ಟಿಕೆಟ್ ಯಾರು ಕೊಡಬೇಕು, ಅಭ್ಯರ್ಥಿ ಯಾರು ಕೊಡಬೇಕು ಅಂತ ಕಾರ್ಯಕರ್ತರು ನಿಶ್ಚಯ ಮಾಡಿದ್ರೆ ಒಂದು ಅಭಿಪ್ರಾಯ ಸಂಗ್ರಹ ಮಾಡಿ ಟಿಕೆಟ್ ಘೋಷಣೆ ಮಾಡುವಂಥದ್ದು. ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ ಅನ್ನೋದು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ಗಳನ್ನ ಘೋಷಣೆ ಮಾಡ್ತೀವಿ. ನಟರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ವಲಯವಾರು ಬಂದ್ಬಿಡೋಣ. ಅಂದ್ರೆ ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಮತ್ತು ಮೈಸೂರು ಭಾಗಕ್ಕೆ ಬರೋಣ. ಫಸ್ಟ್ ಮೈಸೂರು ಭಾಗದಲ್ಲಿ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಸರ್? ಅಂದ್ರೆ ಈ ಬಾರಿ ಕಾಂಗ್ರೆಸ್ ಎಷ್ಟು ಗುರಿ ಇಟ್ಕೊಂಡಿದೆ ಹಳೆ ಮೈಸೂರು ಭಾಗದಲ್ಲಿ? ಈಗ ಹಳೆ ಮೈಸೂರು ಭಾಗದಲ್ಲಿ ಈಗ ನಾವು 11 ಜಿಲ್ಲೆಗಳಲ್ಲಿ, ಹಳೆ ಮೈಸೂರು ಭಾಗದ 11 ಜಿಲ್ಲೆಗಳಲ್ಲಿ ಬಿಜೆಪಿ ನನ್ನ ಪ್ರಕಾರ 1 ಸೀಟನ್ನು ಪಡೆಯೋದು ಬಹಳ ಕಷ್ಟ ಇದೆ ಅವ್ರಿಗೆ. ಯಾಕಂದ್ರೆ ಅವರು JDS ಜೊತೆಗೆ ಮೈತ್ರಿ ಓದದ್ದೇ ಅವ್ರಿಗೆ ಮುಳುವಾಗಿದೆ. ಒಂದು, ಬಿಜೆಪಿಯನ್ನ JDS ಕಾರ್ಯಕರ್ತರು ಒಪ್ತಾ ಇಲ್ಲ, JDS ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಒಪ್ತಾ ಇಲ್ಲ. ಮತದಾರ ನೋಡೋದಾದ್ರೆ JDS ಯಾರ ಜೊತೆಗಿದೆ ಅನ್ನೋದನ್ನ 2018ರಲ್ಲಿ ನಿಮಗೆ ಉಲ್ಟಾ ಹೊಡೆದಿತ್ತು. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮೈತ್ರಿ ಪೂರ್ತಿ ಲಾಭ ಆಗಿದ್ದು ಬಿಜೆಪಿಗೆ.
ಆದ್ರೆ ಅದೇ ಲೋಕಸಭೆಯಲ್ಲಿ ರಿಪೀಟ್ ಆಗ್ಬೇಕು ಅಂತಿಲ್ಲ. ಮೈತ್ರಿ ಮಾಡ್ಕೊಂಡವರಿಗೆ ನಷ್ಟ ಆಗತ್ತೆ ಅಥವಾ ಮೈತ್ರಿ ಮಾಡ್ಕೊಳ್ಳದೆ ಇರೋರಿಗೆ ಲಾಭ ಆಗತ್ತೆ ಅಂತ ಇಲ್ಲ. ಈಗ ಒಂದು ಬಿಜೆಪಿ ನಂಬರ್ 1 ಬಿಜೆಪಿ ಮೊದಲೇ ದುರ್ಬಲ ಆಗಿದೆ. ಬಿಜೆಪಿ ದುರ್ಬಲ ಹೆಂಗಾಗಿದೆ ಅಂದ್ರೆ ಈ ನಾಗಪುರದ ಬಿಜೆಪಿ ಕರ್ನಾಟಕದ ಬಿಜೆಪಿ ಸಂಘರ್ಷದಲ್ಲಿ ಈಗ ಯಡಿಯೂರಪ್ಪನವ್ರಿಗೆ ಯಾರ್ಯಾರು ಅನ್ಯಾಯ ಮಾಡಿದ್ರು ಅವ್ರಿಗೆ ಕಣ್ಣೀರ್ ಹಾಕ್ಸಿದ್ರು. ಯಡಿಯೂರಪ್ಪನವ್ರು ಈಗ ಸೇರ್ ತೀರ್ಸ್ಕೊಂತಾ ಇದ್ದಾರೆ. ಅವರೆಲ್ಲರೂ ಟಿಕೆಟ್ ಕಟ್ ಮಾಡಿ ಎಲ್ಲರನ್ನು ಮೂಲೆಗೆ ಮಾಡ್ತಾ ಇದ್ದಾರೆ. ಈಗ ಮೈಸೂರಿನ ಅಭ್ಯರ್ಥಿ ಜನ ಅಕ್ಸೆಪ್ಟೆನ್ಸ್ ಇಲ್ಲ. ಇವನ್ ಬಿಜೆಪಿ ಕಾರ್ಯಕರ್ತರಿಗೆ ಅಕ್ಸೆಪ್ಟೆನ್ಸ್ ಇಲ್ಲ ಅವರು ಮೈಸೂರಿನ ಅಭ್ಯರ್ಥಿ. ಸೊ ಜನ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದು ಅದು ಕನಸಿನ ಮಾತು. ನಮ್ಮ ಕಾರ್ಯಕರ್ತ ಲಕ್ಷ್ಮಣನವರು ಒಳ್ಳೆ ವಕ್ತಾರರು, ಸಂಘಟನೆಯಲ್ಲಿ ಮುಂಚೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಜೆಡಿಎಸ್ ಕಾರ್ಯಕರ್ತರಿಗೂ ಬಹಳ ಖುಷಿ ಇದೆ. ಲಕ್ಷ್ಮಣ್ ನೀವು ಈ ಸಲ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಆಂಗಲ್. ನಾವು ಈಗ ಮಂಡ್ಯದಲ್ಲಿ ಏನಾದ್ರು ಗೆಲ್ತಾರೆ ಅನ್ಕೊಂಡಿದ್ರೆ ಏನು ಬಿಜೆಪಿ ಅಥವಾ ಜೆಡಿಎಸ್ ಮೈತ್ರಿ? ಖಂಡಿತವಾಗಿ ಇಲ್ಲ. ನಮ್ಮ ವೆಂಕಟರಾಮೇಗೌಡ ಅವರು, ಸ್ಟಾರ್ ಚಂದ್ರ ಅವರು ಆ ಬೂತ್ ಮಟ್ಟದಲ್ಲಿ ಆಲ್ರೆಡಿ 3 ತಿಂಗಳಿಂದನೇ ಜೆಡಿಎಸ್ ನ ಸಂಪೂರ್ಣ ಪದಾಧಿಕಾರಿಗಳು, ಸಂಪೂರ್ಣ ಅಲ್ಲಿನ ಗ್ರಾಮ ಪಂಚಾಯತ್ ಮೆಂಬರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮೆಂಬರು ಸಂಪೂರ್ಣವಾಗಿ ಕಾಂಗ್ರೆಸ್ ಸೇರ್ಬಿಟ್ಟಿದ್ದಾರೆ. ಅಲ್ಲಿ ಬಿಜೆಪಿಗೆ ಏನು ಅಸ್ತಿತ್ವನೇ ಇರ್ಲಿಲ್ಲ ಮುಂಚೆಯಿಂದನು. ಯಾವತ್ತೂ ಅವ್ರು ಗೆದ್ದು ಇರ್ಲಿಲ್ಲ, ಯಾವ್ದು ಅಸೆಂಬ್ಲಿನಾಗ್ಲಿ ಪಾರ್ಲಿಮೆಂಟ್ ಆಗ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಈಗ ಒಂದು ಕಡೆ ಫೈಟ್ ಅವ್ರು ಚೆನ್ನಾಗಿ ಕೊಡ್ಬೋದು ಅಂದ್ರೆ ನಮ್ಗೆ ಮಂಗಳೂರಿನ ಫೈಟ್ ಅನ್ನ ಅವರು ಟಿಕೆಟ್ ಅಲ್ಲಿ ನಮ್ಗೆ ಒಂದು ಪೈಪೋಟಿಯನ್ನ ಕೊಡ್ತಾರೆ. ಈವನ್ ಉತ್ತರ ಕನ್ನಡದಲ್ಲೂ ಕೂಡ ಅದು ಬೆಳಗಾವಿ ಡಿವಿಷನ್ ಹೋಗ್ತದೆ. ಆದ್ರೂ ಉತ್ತರ ಕನ್ನಡದಲ್ಲೂ ಕೂಡ ಇವತ್ತು ಏನು ಅಲ್ಲಿನ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಅನ್ನ ಇವರು ಯಾಕೆ ಡಿನೇ ಮಾಡಿದ್ರು? ಯಾಕಂದ್ರೆ ಇವರ ರಹಸ್ಯ ಕಾರ್ಯಸೂಚಿ ಇತ್ತಲ್ಲ, ಸಂವಿಧಾನವನ್ನ ಬದಲಾಯಿಸುವಂತ ರಹಸ್ಯ ಸೂಚನೆ ಇತ್ತಲ್ಲ, ಕಾರ್ಯಸೂಚಿ, ಅದನ್ನ ಅವರು ರಿವೀಲ್ ಮಾಡ್ಬಿಟ್ಟಿದ್ರು, ಬಹಿರಂಗಗೊಳಿಸ್ಬಿಟ್ಟಿದ್ರು. ಸೊ ಆ ಬಿಜೆಪಿಯ ಏನು ರಹಸ್ಯ ಸೂಚನೆ ಬಹಿರಂಗಗೊಳಿಸಿದ್ರು, ಅದಕ್ಕಾಗಿ ಟಿಕೆಟ್ ಅವ್ರನ್ನ ಡಿನೇ ಮಾಡಿದ್ದಾರೆ. ಅದು ಬಿಟ್ರೆ ಬೇರೆ ಕಾರಣಗಳೇನಿದೆ? ರೈಟ್ ಸರ್, ಚಿಕ್ಕ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನಂತರ ನಾವು ಚರ್ಚೆ ಮುಂದುವರ್ಸೋಣ. ಬರ್ತೀನಿ ಸಂಕೀರ್ತ. ಹಳಿ ಮೈಸೂರು ಭಾಗದಲ್ಲಿ 1 ಸೀಟು ಗೆಲ್ಲಲ್ಲ ಅಂತ ನಟರಾಜ್ ಗೌಡರು ಹೇಳ್ತಿದ್ದಾರೆ. ಇಲ್ಲ, ಅವರು ಈ ರೀತಿ 2019 ಹೇಳಿದ್ರು, ಗೆದ್ದಿದ್ದು 1 ಸೀಟು ಕಾಂಗ್ರೆಸ್. ಅದನ್ನು ಅವ್ರು ಜ್ಞಾಪಕ ಇಟ್ಕೋಬೇಕು. ಎರಡನೇದಾಗಿ ನಾನು ಹೇಳುವಂಥದ್ದು, ಅಭ್ಯರ್ಥಿಗಳು ಎಂತೆಂಥವ್ರನ್ನ ಕೊಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ಅವರ ಒಬ್ಬ KPCC ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ 100 ಕೋಟಿಗೆ ಲೋಕಸಭಾ ಕ್ಷೇತ್ರದ ಸೀಟನ್ನು ಕಾಂಗ್ರೆಸ್ ಅವ್ರು ಮಾರ್ಕೊಂಡಿದ್ದಾರೆ ಅಂತ. ಅವರೊಬ್ಬರು ವೈದ್ಯರು, ಅವರೊಬ್ಬರು ಅಲ್ಲಿ ಪ್ರಮುಖ ಕಾರ್ಯಕರ್ತರು, ಕಾಂಗ್ರೆಸ್ KPCC ಪ್ರಧಾನ ಕಾರ್ಯದರ್ಶಿಗಳು, ಅವರೇ ಇಂಥ ಗಂಭೀರ ಆರೋಪ ಮಾಡಿದಾಗ ಸ್ವಾಭಾವಿಕವಾಗಿ ಅವ್ರನ್ನ ನೋಡಿದ್ರೆ ಹೇಳ್ತಾರೆ. ಅವರು ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಅಳಿಯ MLA ಆಗಿದ್ದಾರೆ, ನಮ್ಮ ಅಣ್ಣ MLA ಆಗಿದ್ದಾರೆ, ನಮ್ಮ ಬೀಗರು MP ಆಗಿದ್ದಾರೆ. ಸೊ ನಮ್ದೆಲ್ಲ ತುಂಬ ಸಂಪನ್ಮೂಲ ಭರಿತ ಕುಟುಂಬ, ನಮಗೆ ಚುನಾವಣೆಯನ್ನು ಹೊಸದಲ್ಲ ಅಂತ ಅಭ್ಯರ್ಥಿನ ಆಗ್ತಾ ಇದ್ದಾರೆ. ಸೊ ಇನ್ನು ಗ್ರಾಮಾಂತರಕ್ಕೆ ಬಂದರೆ ಯಾರು ಈ ದಬ್ಬಾಳಿಕೆ ದೌರ್ಜನ್ಯದಲ್ಲಿ ಹೆಸರಾಂತರಾಗಿದ್ದಾರೆ ಅವ್ರನ್ನ DK ಸುರೇಶ್ ಅಂತವ್ರನ್ನ ಅಭ್ಯರ್ಥಿಗಳನ್ನ ಮಾಡಿದ್ದಾರೆ. ನಮ್ಮಲ್ಲಿ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅವರು ಅಭ್ಯರ್ಥಿಯ ಕೊರತೆ ಇದ್ದು ನೀವು JDS ಫ್ಯಾಮಿಲಿಯಿಂದ ಕರ್ಕೊಂಡು ಬಂದು ನಿಲ್ಸಿದ್ದೀರಿ ಅಂತ. ಡಾಕ್ಟರ್ CN ಮಂಜುನಾಥ್ ಅವರಿಗೆ ಪಕ್ಷಾತೀತವಾಗಿ ಬೆಂಬಲವಾಗಿದೆ. ನಮ್ಮ ಸಿಂಬಲ್ನಲ್ಲಿ ನಮಗೆ ಕಳೆದ ಬಾರಿ 6,75,000 ಮತಗಳು ಬಂದಿದೆ. ಸೊ ಅದೊಂದು ರಾಜಕೀಯ ಸ್ಟ್ರಾಟಜಿ ನಮ್ಮದು. ನಾವು ನಮ್ಮ ಸಿಂಬಲ್ನಲ್ಲಿ ನಿಲ್ಲಿಸಿದ್ರೆ ನಮಗೆ JDS BJP ಒಂದಾದ್ರೇ 2019 DK ಸುರೇಶ್ ಸಿಂಗಲ್ ಅಭ್ಯರ್ಥಿ ಗೆದ್ದಿರುವಂಥದ್ದು. ಸೊ BJPಗೆ 6.25 ಲಕ್ಷ ಓಟ್ ಬಂದಿತ್ತು ಅಂತ ಮೈತ್ರಿ ಸಂದರ್ಭದಲ್ಲೂ ಕೂಡ. ಸೊ ಹಾಗಾಗಿ ನಮಗೆ BJP ಸಿಂಬಲ್ನಲ್ಲಿ ನಿಂತರೆ ನಾವು ಪ್ಲಸ್ ಆಗಿ ಖಂಡಿತ ಅದಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ. ಆಮೇಲೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಗಳು, ಕೆಲಸಗಳನ್ನ ಮತ್ತೆ ಆಕ್ಸೆಸಬಲ್ ಆಗಿ ಮಾಡಿರುವಂಥ ಒಂದು ಹೆಗ್ಗಳಿಕೆ ಡಾಕ್ಟರ್ CN ಮಂಜುನಾಥ್ ಅವ್ರಿಗಿದೆ. ಸೊ ಹಾಗೆ ಅಂಥ ಅಭ್ಯರ್ಥಿಗೆ ಮತ ನೀಡಬೇಕಾ, ಮತ್ತೆ ಈ ಥರ ದೌರ್ಜನ್ಯ ಮಾಡೋರು, ಈ ಥರ ಸುಮಾರಷ್ಟು ಹಣ ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿರೋಂಥವ್ರು ನೀಡಬೇಕಾ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅದಲ್ಲದೆ ತಾವು ಇವಾಗ ತುಮಕೂರು ಅಥವಾ ಬೆಂಗಳೂರು ಇದನ್ನು ತಗೊಂಡ್ರೆ ಅವ್ರ ಹತ್ರ ಕ್ಯಾಂಡಿಡೇಟೇ ಇಲ್ಲ. ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಅವ್ರ ಹತ್ರ ಕ್ಯಾಂಡಿಡೇಟೇ ಇರಲಿಲ್ಲ. ಮಂತ್ರಿಗಳ ಮಕ್ಕಳು ಮತ್ತೆ ಅಲ್ಲಿಂದ ಹುಡ್ಕೊಂಡ್ ಬಂದವ್ರನ್ನ ಯಾರು ಬೇಡ ಅಂತ ಬೆಸ್ಟ್ ಔಟ್ ಆಫ್ ವರ್ಸ್ಟ್ ಪಿಕ್ ಮಾಡಿ ಅವ್ರ ಕ್ಯಾಂಡಿಡೇಟ್ಗಳನ್ನ ಹಾಕಿರೋ ಆ ರೀತಿ ಕಾಂಗ್ರೆಸ್ನ ಪರಿಸ್ಥಿತಿ. ನಟರಾಜ್ ಗೌಡ್ರೆ, ಕ್ವಿಕ್ ರಿಯಾಕ್ಷನ್. ಇಲ್ಲ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಇವರು JDS ಸಿಂಬಲ್ ಮೇಲೆ ನಿಲ್ಲಿಕ್ಕೆ ಧೈರ್ಯ ಇಲ್ಲದಂತಹ ಅಭ್ಯರ್ಥಿ, JDS ಸಿಂಬಲ್ ಮೇಲೆ ನಂಬಿಕೆ ಇಲ್ಲದಂತಹ ಅಭ್ಯರ್ಥಿ, JDS ನ ಕುಟುಂಬ ದೇವೇಗೌಡರ ಅಳಿಯನ್ನ ಕರ್ಕೊಂಡ್ಬಂದು ನಿಲ್ಸಿರುವಂತದ್ದು ದುರಂತ ಅಷ್ಟೇ. ಅವ್ರನ್ನ ಒಳ್ಳೆ ರಾಜಕಾರಣಿ ಅಲ್ಲ, ಒಳ್ಳೆ ವ್ಯಕ್ತಿ ಇರ್ಬೋದು, ಒಳ್ಳೆ ಡಾಕ್ಟರ್ ಇರ್ಬೋದು, ರಾಜಕಾರಣ ಅನ್ನೋದು ಅವ್ರಿಗೆ ಗೊತ್ತೂ ಇಲ್ಲ. ಆಮೇಲೆ DK ಸುರೇಶ್ ಮುಂದೆ ಅತ್ಯಂತ ದುರ್ಬಲ ಅಭ್ಯರ್ಥಿ ಆಗಿದ್ದಾರೆ ಅವರು. ಪೈಪೋಟಿನಲ್ಲಿ ಯಾವುದೇ, ಯಾಕಂದ್ರೆ DK ಸುರೇಶ್ ಅತ್ಯಂತ ಕ್ರಿಯಾಶೀಲರು ಮತ್ತೆ ಕೆಲಸ ಮಾಡೋಳಗೆ ನಂಬರ್ 1. ಅದಕ್ಕೆ ಸೀರೆ ಕುಕ್ಕರ್ ಹಂಚ್ತಾ ಇದ್ದಾರೆ ಅನ್ಸುತ್ತೆ ಗ್ರಾಮಾಂತರದಲ್ಲಿ. ತಾವು ಭಯ ಬಿದ್ದು ಸೀರೆ ಹಂಚೋದು, ಕುಕ್ಕರ್ ಹಂಚೋದು, ಹಣ ಹಂಚೋದು, ಆಮೇಲೆ ಅಲ್ಲಿ ನೀವು ಗಲಾಟೆಗಳನ್ನ ಮಾಡಿಸುವಂತದ್ದು, ಪ್ಯಾರಾಮಿಲಿಟರಿ ಬೇಕು ಅಂತ ಅದಕ್ಕೆ ಶಾಸಕರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದೆಲ್ಲ ಭಯ ಬಿದ್ದು ದುರ್ಬಲ ಅಭ್ಯರ್ಥಿಗಳು ಎದುರುಗಡೆ ಮಾಡುವಂತದ್ದಾಯ್ತು. ನಟರಾಜ್ ಗೌಡ್ರೆ, ದುರ್ಬಲ ಅಭ್ಯರ್ಥಿ ಇದ್ದಾಗ ನೀವು ಸೀರೆ ಹಂಚ್ತೀರಾ, ಕುಕ್ಕರ್ ಹಂಚ್ತೀರಾ? 0 ಗೆಲ್ತಾರೆ. ಬೆಂಗಳೂರಲ್ಲಿ ಇವರು 1 ಸೀಟು 2 ಸೀಟ್ ಬರ್ಬೋದು. ಏನೋ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವ್ರಿಗೋಸ್ಕರ
ಉತ್ತರ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ 2-3 ಸೀಟ್ ಬರ್ಬೋದು ಅವ್ರಿಗೆ. ಅದು ಬಿಟ್ರೆ ಖಂಡಿತವಾಗಿ ಸಿಂಗಲ್ ಡಿಜಿಟ್ ಗಿಳಿತಾರೆ ಅವರು. ಶತಸಿದ್ಧ ಸೋಲು ಅನ್ನೋದು ಬಿಜೆಪಿಗೆ ಈ ಬಾರಿ ಕಟ್ಟಿಟ್ಟ ಬುತ್ತಿ. ಓಕೆ, ರೈಟ್. ನಟರಾಜ್ ಗೌಡ್ರ ಪ್ರಕಾರ ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಏರತ್ತೆ, ಸಿಂಗಲ್ ಡಿಜಿಟ್ಗೆ ಇಳಿಯತ್ತೆ, ಕಾಂಗ್ರೆಸ್ ಡಬಲ್ ಡಿಜಿಟ್ಗೆ ಏರತ್ತೆ ಅನ್ನೋದು ಅವರ ಕಾನ್ಫಿಡೆನ್ಸ್. ಶಂಕರ್ ಶೆಟ್ರೆ, ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಇದೀವಿ, 3 ನಿಮಿಷ ಇದೆ, ತಲಾ 1 ನಿಮಿಷ. ಫೈನಲಿ ಈಗ ಆಗಿರೋ ಟಿಕೆಟ್ ಹಂಚಿಕೆಯ ಮೂಲಕ ನಿಮ್ಮ ಪ್ರಿಡಿಕ್ಷನ್ ಏನು ಸರ್? ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಸಿಗುತ್ತೆ? ವೆರಿ ಕ್ವಿಕ್ ಆಗಿ ಹೇಳೋದು. ನಾವೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರೆ ಪಾರ್ಟಿಯವ್ರಿಗೆ ನಮ್ಮ ಮೇಲೆ ಬೇಜಾರಾಗ್ಬೋದು, ಯಾಕಪ್ಪ ಅಂತ ಹೇಳಿ. ಸೊ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ನನ್ನ ಲೆಕ್ಕಲ್ಲಿ 20ಕ್ಕಿಂತ ಕಮ್ಮಿ ಬಿಜೆಪಿಯವರು ಬರ್ಲಿಕ್ಕಿಲ್ಲ. 20ಕ್ಕಿಂತ ಕಮ್ಮಿ 20 ಬರುತ್ತಾ? 20 ಬರ್ಬೋದು. ಅಲ್ಲ, ಮಿನಿಮಮ್ ಹೇಳುದು, ಮಿನಿಮಮ್ 20, ಮ್ಯಾಕ್ಸಿಮಮ್ 25, ಬಿಟ್ವೀನ್ ರೇಂಜ್ 20 to 20. ಯಾವ ನೀವು ಪೊಲಿಟಿಕಲ್ ಏನೋ ಇವ್ರು ಮಾಡ್ತಾರೆ, ಸರ್ವೆ ಮಾಡೋರು ಮಧ್ಯದಲ್ಲಿ ಹೇಳ್ಬಿಡ್ತಾರಲ್ಲ ಫಿಗರ್, ಆ ರೀತಿ ಹೇಳ್ಬೇಕು. ನಾವು ಕೂಡ ಯಾವ ಪಕ್ಷಕ್ಕೂ ಇದಾಗಬಾರ್ದು. 20-25 ಬರ್ಬೋದು. ಕಾಂಗ್ರೆಸ್ಸಿಗೂ 5ರಿಂದ 10 ಬರ್ಬೋದು. 5ರಿಂದ 10 ಬರ್ಬೋದು. ಸಿಂಗಲ್ ಡಿಜಿಟ್ ಅಥವಾ ಡಬಲ್ ಡಿಜಿಟ್ ಅಂದ್ರೆ ಮ್ಯಾಕ್ಸಿಮಮ್ 10 ಅಷ್ಟೇ. ಮ್ಯಾಕ್ಸಿಮಮ್ 10. ಇವರು ನಾನು ಹೇಳಿದ ಇವರು 20 ಸೀಟು ವಿತ್ JDS, ಇವರು NDA ಅಲಯನ್ಸ್ ಹೇಳಿದ್ದು ನಾನು. ಅಲಯನ್ಸ್ ಹೇಳಿದ್ದು. ಸೊ ಇವರು ಒಂದು ಬಿಟ್ವೀನ್ 20 to 25, ಅವರು ಒಂದು 5ರಿಂದ 10ಕ್ಕೆ ಬರ್ಬೋದು ಅಂತ ಇದು ಲೆಕ್ಕಾಚಾರ. ಮುಂದೆ ನೋಡ್ಕೊಂಡು. ರೈಟ್. ಸಂಕೀರ್ಣ ನೋಡಿ, ಕಾಂಗ್ರೆಸ್ ಅಲ್ಲಿ ಚುನಾವಣೆ ಟಿಕೆಟ್ ಬಳುವಳಿಯಾಗಿ ಬರ್ತಾ ಇದೆ. ಸಚಿವರು ಬೇಡ ಅಂದಾಗ ಮಕ್ಕಳಿಗೆ ಕೊಟ್ಟು ಒಂದು ಗೆಲ್ಸೋಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಲ್ಲರೂ ಬೇಡ ಅಂತ ಇದ್ದಾರೆ. ಅಂತ ಸಂದರ್ಭದಲ್ಲಿ ಬಲವಂತವಾಗಿ ಕ್ಯಾಂಡಿಡೇಟ್ಗಳನ್ನ ಹಾಕಿ ನಿಲ್ಲಿಸ್ತಾ ಇದ್ದಾರೆ. ಅವ್ರು ಹೇಳೋದು ಕಾನ್ಫಿಡೆನ್ಸ್ ಇರೋದಕ್ಕೆ ನಮ್ಮ ಮಕ್ಕಳನ್ನೇ ನಾವು ಸ್ಪರ್ಧೆ ಕೊಡ್ತಾ ಇದೀವಿ ಅಂತ. ಕಾನ್ಫಿಡೆನ್ಸ್ ಇದೆ, ಸಚಿವರೇ ನಿಂತ್ಕೋಬೋದಿತ್ತಲ್ಲ, ಯಾಕೆ ಅಷ್ಟೊಂದು? ಅವರು ಆಲ್ರೆಡಿ ಸಚಿವರಿದ್ದಾರೆ. ಇನ್ನೊಂದ್ಸರಿ ನಿಂತ್ಕೊಳ್ಳಿ. ಇವಾಗ ಅವರ ಅಪೇಕ್ಷೆ ಇದ್ದಿದ್ದು, ಕಾಂಗ್ರೆಸ್ ಅವರ ಅಪೇಕ್ಷೆ ಇದ್ದಿದ್ದು ಏನು? ಸಚಿವರೇ ನಿಂತ್ಕೋಬೇಕು, ಇನ್ನ ಪ್ರಬಲ ಫೈಟ್ ಬೀಳುತ್ತೆ, ಗೆಲ್ಸ್ಕೊಬರ್ಬೇಕು ಅಂತ. ಯಾರು ಯಾಕೆ ಮುಂದೆ ಬರ್ತಾ ಇಲ್ಲ? ಅವ್ರು ಗೆಲ್ಲಲ್ಲ ಅಂತ ಗೊತ್ತು, ಆಗಾಗ ಮುಂದೆ ಬರ್ತಾ ಇಲ್ಲ. ನಾವು 25 ಸೀಟ್ ಅಂತ ಕಳೆದ ಬಾರಿ ಗೆದ್ದಿದ್ವಿ. ಸಚಿವ ಸ್ಥಾನ ಯಾಕೆ ಕಳ್ಕೊಳ್ಬೇಕು? ಗೆಲ್ಬಹುದು, ಗೆದ್ರೆ ಸಚಿವ ಸ್ಥಾನ ಹೋಗ್ತಾರೆ. ಮುಂದೆ ಬರ್ತಾ ಇರೋದು 25 ಸೀಟ್ ಅಂತೂ ಕಳೆದ ಬಾರಿ ಗೆದ್ದಿದ್ವಿ. ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು. ನಾವು ಈ ಬಾರಿ 25ಕ್ಕಿಂತ ಅಂತೂ ಉಳಿಸ್ಕೊಂಡ್ರೆ 28 ಗೆಲ್ತೀವಿ. ರೈಟ್. ನಟರಾಜ್ ಗೌಡ್ರೆ, ಫೈನಲ್ ರಿಯಾಕ್ಷನ್. ಎಲ್ಲ ಗೆಲ್ಲುವ ಭರವಸೆ ಇರೋದ್ರಿಂದನೇ ತಮ್ಮ ಮಕ್ಕಳಿಗೆ ಅವರು ಟಿಕೆಟ್ ಅನ್ನ ಕೊಡ್ಸ್ಕೊಂಡು, ಅದು ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೋದು, ಸಾಗರ್ ಖಂಡ್ರೆ ಆಗ್ಬೋದು, ಸೌಮ್ಯ ರೆಡ್ಡಿ ಆಗ್ಬೋದು, ಇವರೆಲ್ಲ ಗೆಲ್ಲುತ್ತಾರೆ ಅನ್ನೋ ಭರವಸೆನಲ್ಲೇ ಅವರೆಲ್ಲ ಚುನಾವಣೆ ನಿಂತಿರ್ತಕ್ಕಂಥದ್ದು. ಬಿಜೆಪಿಗೆ ಇನ್ನು ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಟ ನೋಡೋ ಆಸೆ ಅವ್ರಿಗೆ. ಯಾಕಂದ್ರೆ ಮಂಜುನಾಥ್ನ ಬಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಮೈಸೂರಲ್ಲಿ ಯದುವೀರ್ನ ಬಲಿ ಕೊಡ್ತಾ ಇದ್ದಾರೆ. ಪಾಪ ಈ ಅಧಿಕಾರ ಅನ್ನೋದು, ಸುಮ್ನೆ ಆಫ್ ದ ಟಾಪಿಕ್ ಕೇಳ್ತಾ ಇದೀನಿ, ಅಧಿಕಾರ ಅನ್ನೋದು ಈ ಫ್ಯಾಮಿಲಿಯಲ್ಲೇ ತಿರುಗ್ತಿರ್ಬೇಕಾ ಸರ್? ಬೇರೆ ಕಾರ್ಯಕರ್ತರು ಇಲ್ವಾ? ಯಾಕೆ ನೀವಿಲ್ವಾ? ವಕ್ತಾರರಾಗಿ ನೀವಿಲ್ವಾ? ನಿಮ್ ತರ ಬಂದು ಚಾನೆಲ್ ಡಿಫೆಂಡ್ ಮಾಡ್ಕೊಳ್ಳೋರಿಲ್ವಾ? ಅದೇ ರೀತಿ ಕಾರ್ಯಕರ್ತರಿಗೆ ಕೊಡಕ್ಕೇನೆ ಈಗ ಪ್ರೊಫೆಸರ್ ರಾಜೀವ್ ಗೌಡ ಅವರು 2 ದಶಕಗಳ ಕಾಲ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಫಸ್ಟ್ ಟೈಮ್ ಅವ್ರಿಗೆ ಒಂದು B.Pharm ಸಿಕ್ಕಿದೆ ಬೆಂಗಳೂರು ನಾರ್ತ್ ಅಲ್ಲಿ. ಅದು ಅದ್ಭುತವಾಗಿ ಗೆಲ್ತಾರೆ ಅವರು. ಈಗ ಮನ್ಸೂರ್ ಅಲಿ ಖಾನ್ 1 ದಶಕದಿಂದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ ಸಿಕ್ಕದೆ, ಅಲ್ಲಿ ಲಕ್ಷ್ಮಣ್ ಸಿಕ್ಕಿದೆ ಮೈಸೂರಲ್ಲಿ. ಹಂಗಾಗಿ ಕಾರ್ಯಕರ್ತರಿಗೂ ಸಿಗುತ್ತೆ. ಆದರೆ ಕೆಲವು ಮಾನದಂಡದಲ್ಲಿ ಯಾರಿಗೆ ರಾಜಕೀಯ ಇಚ್ಛೆ ಇರುತ್ತೆ, ರಾಜಕೀಯ ಗ್ರಾಮಾಂತರದಲ್ಲೇ ಕೊಡ್ಬೋದಿತ್ತಲ್ಲ ಕಾರ್ಯಕರ್ತರಿಗೆ. ಯಾಕೆ DK ಸುರೇಶ್ ಕೊಟ್ಟರು? ಸೋಲೋ ಕಡೆ ನೀವು ಕಾರ್ಯಕರ್ತರು ಕೊಡ್ತಾ ಇದ್ದೀರಾ, ನಾವು ಗೆಲ್ಲೋ ಕಡೆ ಕಾರ್ಯಕರ್ತರು ಕೊಡ್ತಾ ಇದ್ದೀವಿ. ರೈಟ್. ಥ್ಯಾಂಕ್ ಯು ಸೊ ಮಚ್. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ವೀಕ್ಷಕರೇ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.